it's very hard to find a partner for a woman. Past relationships, it's part and parcel of everyone's life. Correct. So it has been for me also. ನನಗೆ ಬರೀ ಸಂತಾನಕ್ಕೋಸ್ಕರ ನನಗೆ ಮಗು ಆಗಬೇಕು ಅಂತ ಅನ್ಕೊಳ್ಳೋದಲ್ಲ. ಅದು ಸಂತಾನಕ್ಕೆ ಈಗ ಒಂದು ಗಂಡು ಮಗು ಮಾಡ್ಕೊಂಡ್ಬಿಟ್ಟೆ ಕೊಟ್ಬಿಟ್ಟೆ ನನಗೆ. ಇಟ್ಸ್ ನಾಟ್ ಅ ಫ್ಯಾಕ್ಟ್ರಿ ಆರ್ ಇಟ್ಸ್ ನಾಟ್ ಅ ಮಷೀನ್ ಅಂತ, ನಾನೇನು ರೋಬೋ ಅಲ್ಲ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಅಭಿಜಾತ ಕಲಾವಿದೆ, ರಾಜ್ಯ ಪ್ರಶಸ್ತಿ ವಿಜೇತ ನಟಿ ಭಾವನಾ ರಾಮಣ್ಣ ಅವರು ಕೃತಕ ಗರ್ಭಧಾರಣೆ ಮೂಲಕ ಗರ್ಭಧರಿಸಿರುವಂತಹ ಸುದ್ದಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈಗಾಗಲೇ ಈ ವಿಷಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಾದ ವಿವಾದಗಳು, ಚರ್ಚೆಗಳು ನಡೀತಾನೆ ಇವೆ. ಸದ್ಯಕ್ಕೆ ತಾಯ್ತನದ ಅನುಭೂತಿಯನ್ನು ಅನುಭವಿಸ್ತಾ ಇರುವಂತಹ ಭಾವನಾ ರಾಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಪ್ರಶ್ನೆಗಳಿವೆ, ಅದೆಲ್ಲದಕ್ಕೂ ಅವರು ಉತ್ತರ ಕೊಡ್ತಾರೆ. ಜೊತೆಗೆ ಈ ಒಂದು IVF ಅನ್ನುವಂತಹ ಪ್ರಕ್ರಿಯೆ ವೈಜ್ಞಾನಿಕವಾಗಿ ಯಾವ ರೀತಿ ಆಗುತ್ತೆ, ಈ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಬನ್ನಿ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು. ಎಸ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ಲಿ. ಸೊ ಧನ್ಯವಾದಗಳು ಸುಜಯ್. ಕರೆಕ್ಟ್. ಸೊ ಹೇಗಿದ್ದೀರಾ ಮ್ಯಾಮ್? ಎಕ್ಸಾಕ್ಟ್ಲಿ ಹೆಲ್ತ್ ಎಲ್ಲ ಹೇಗಿದೆ ನಿಮ್ಮದು? ಹೆಲ್ತ್ ಎಲ್ಲ ಚೆನ್ನಾಗಿದೆ. ದೇವ್ರ ದಯೆಯಿಂದ ನನಗೆ ಶುಗರ್ ಆಗಲಿ BP ಆಗಲಿ ಇಲ್ಲದೆ ಇರೋದ್ರಿಂದ ಇಟ್ ವಾಸ್ ಮಚ್ ಈಸಿಯರ್. ಕರೆಕ್ಟ್. ಓಕೆ. ಮೊನ್ನೆ ಅಷ್ಟೇ ಆದರೆ ನೀವು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಂಚ್ಕೊಂಡಾಗ ಸಾಕಷ್ಟು ಲೈಕ್ ಅಂದರೆ ಪ್ರಶಂಸೆಗಳು ಪ್ಲಸ್ ನಿಮಗೆ ಶುಭ ಹಾರೈಕೆಗಳು ಆ್ಯಕ್ಚುಲಿ ಹರಿದು ಬಂದಿರುತ್ತೆ. ಸೊ ಎಲ್ಲರ ಜನಗಳ ಪ್ರತಿಕ್ರಿಯೆ ನೋಡುವಾಗ ಏನು ಅನಿಸುತ್ತೆ ನಿಮಗೆ? ಸಂತೋಷ ಆಯಿತು. ಯಾಕಂದರೆ ನನಗೆ ಇದೊಂದು ವೈಯಕ್ತಿಕ ಜೀವನದ ನನ್ನ ನಿರ್ಧಾರ ಅಂತ ನಾನು ಅಂದ್ಕೊಂಡ್ರು ಸಹ ಇದಕ್ಕೊಂದು ಅಷ್ಟೊಂದು ಜನ ಒಂದು ಶುಭ ಹಾರೈಕೆ ಹಾಕ್ತಾ ಇರೋದು ಅಂದರೆ ಬ್ಲೆಸ್ಸಿಂಗ್ಸ್ ಡೋಂಟ್ ಕಮ್ ಸೋ ಈಸಿ ಅಲ್ಲ. ಈ ಥರ ಇದಕ್ಕೊಂದು ಅದೃಷ್ಟ ಮಾಡಿದ್ದೀನಿ ಅಂತ ನಾನು ಹೇಳಬಹುದು. ಮತ್ತು ಇಟ್ ಫೀಲ್ಸ್ ನೈಸ್. ನಾನು ಇವತ್ತೊಬ್ಬರು ಸ್ನೇಹಿತರ ಹತ್ರ ಹೇಳುವಾಗ ಹೀಗೆಲ್ಲ ಮಾಡ್ತೀರಂದ್ರೆ ಇನ್ನೂ ನಮ್ಮಲ್ಲಿ ಸ್ವಲ್ಪ ಅದೆಲ್ಲ ಉಳಿದಿದೆ. ಅಂದರೆ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಏನೋ ಒಬ್ಬರು ನಿರ್ಧಾರ ತೊಗೊಂಡಿದ್ದಾರೆ ಅಂದರೆ ಅದಕ್ಕೊಂದು ಹಾರೈಕೆ ಮಾಡುವಂಥದ್ದು ನಮ್ಮಲ್ಲಿ ಇನ್ನೂ ಆ ಸಂಸ್ಕೃತಿ ಉಳಿದಿದೆ ಅನ್ನೋಂಥದ್ದು ಹೇಳ್ತಾ ಇದ್ರು. ಸೊ ಇಟ್ ಫೀಲ್ಸ್ ನೈಸ್. ಎಸ್ ಮ್ಯಾಮ್, ಅನ್ನೋ ಲೈಟರ್ ನೋಟ್ ಆ್ಯಕ್ಚುಲಿ ಅಂದರೆ ನೀವು ಗರ್ಭಿಣಿ ಆಗುವಂಥ ವಿಷಯ ಇಷ್ಟರ ಮಟ್ಟಿಗೆ ನ್ಯೂಸ್ ಆಗುತ್ತೆ, ಸುದ್ದಿ ಆಗುತ್ತೆ ಅಂತ ನೀವು ಊಹಿಸಿದ್ರಾ ಹೇಗೆ? ಐ ಡಿಂಟ್ ಥಿಂಕ್ ಆಲ್ ದ್ಯಾಟ್. ಓಕೆ. ನಾನು ಅಂದ್ಕೊಂಡು ಇರಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ಬಟ್ ಐ ಫೆಲ್ ದಟ್ ಐ ಶುಡ್ ಟಾಕ್ ಅಬೌಟ್ ಇಟ್. ಯಾಕಂದರೆ ಪಬ್ಲಿಸಿಟಿ, ಅಟೆನ್ಷನ್ ಆ ಥರದಂತ ಅಲ್ಲ. ಅದಕ್ಕೆ ಸರಿಯಾಗಿ ಈಗ ಮದುವೆಗೆ ಅಂದರೆ ಎಲ್ಲ ವಿಜೃಂಭಣೆಯಿಂದ ಆಗ್ತಿತ್ತು. ಇಟ್ ವುಡ್ ಬಿ ಅ ನ್ಯಾಚುರಲ್ ಥಿಂಗ್ ಆ್ಯಂಡ್ ದೆನ್ ಇಟ್ಸ್ ದೇರ್ ಎವ್ರಿವೇರ್. ಬಟ್ ಐ ಸ್ಟಿಲ್ ವಾಂಟೆಡ್ ಎವ್ರಿ ಒನ್ ಟು ನೋ ಅಬೌಟ್ ಮೀ. ಯಾಕಂದರೆ ನನಗೆ ಗೊತ್ತಿಲ್ಲ ನನ್ನನ್ನು ಎಷ್ಟು ಜನ ನನ್ನನ್ನು ಅವರ ಇದರಲ್ಲಿ ಜೀವನದಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಐ ಫೀಲ್ ನಾನು ಐ ಆಮ್ ಆನ್ಸರಬಲ್, ಐ ಶುಡ್ ಡೂ ದಿಸ್, ನನಗೆಲ್ಲರೂ ಬೇಕು ಅನ್ನೋಂಥ ನನಗಿತ್ತು. ಸೊ ಹಾಗಾಗಿ ಐ ಥಾಟ್ ಐ ಶುಡ್ ಸ್ಪೀಕ್ ಅಬೌಟ್ ಇಟ್ ಅಂತ ಅನಿಸ್ತು. ಕರೆಕ್ಟ್ ಮ್ಯಾಮ್. ಅಂದರೆ ಜನರಲ್ ಆಗಿ ಎಲ್ರಿಗೂ ಆಮೇಲೆ ಯಾರೋ ಮಾಡದಿರೋದೇನೋ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳಬೇಕು. ಇಟ್ಸ್ ರಿಯಲಿ ನಾಟ್ ಅಬೌಟ್ ಆಲ್ ದಟ್. ಐ ಫೆಲ್ ದಟ್ ಐ ಶುಡ್ ಜಸ್ಟ್ ಟಾಕ್ ಅಬೌಟ್ ಇಟ್. ಯಾಕಂದ್ರೆ ನನ್ನ ಜೀವನದಲ್ಲಿ ಏನೇ ಆದ್ರೂ ದಿಸ್ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಶೇರ್ಡ್. ಇವಾಗ ಒಂದು ಪ್ರಶಸ್ತಿ ಬಂದಿದೆ, ಐ ಹ್ಯಾವ್ ಶೇರ್ಡ್ ಅಬೌಟ್ ಇಟ್. ಇನ್ನೇನೋ ಆಗಿದೆ ಅಂದರೆ ಐ ಹ್ಯಾವ್ ಶೇರ್ಡ್ ಅಬೌಟ್ ಇಟ್. ಐ ಥಾಟ್ ದಟ್ ಐ ಶುಡ್ ಶೇರ್ ಅಬೌಟ್ ದಿಸ್ ಟು. It's more of a sharing, not to gain attention from it. It's really not the intention. Correct. 100%. ಇನ್ನು ಆ್ಯಕ್ಚುಲಿ ಸಾಮಾನ್ಯವಾಗಿ ಬರ್ತಾ ಇರುವ ಪ್ರಶ್ನೆ ಅದೇ. ಅಂದರೆ ಯಾರೊಬ್ಬರು ಪಾರ್ಟ್ನರ್ ಇದ್ದು ನಾರ್ಮಲ್ ಆಗಿ ಆಗಬಹುದಿತ್ತು, ಯಾಕೆ ಅಂದರೆ ಈ ಒಂದು ವಿಧಾನವನ್ನು ಅನುಸರಿಸಿದರು ಭಾವನವರು ಅನ್ನೋದು. ಅದೇ ಹೇಳ್ತಾ ಇರ್ತೀನಿ, ವೆನ್ ಯು ಆರ್ ಇನ್ 30s ಅಲ್ವಾ, mid-30s ಬರಬೇಕಾದ್ರೆ ಅಷ್ಟರಲ್ಲಿ ನಾವು ಬೈ ದ ಟೈಮ್ ಯು ಆರ್ mid-30s ಅಷ್ಟರಲ್ಲಿ ಒಂದು 35 ಆಗ್ತಿದೆ ಅಂತ ಹೇಳ್ತಿದ್ದಂಗೆ ನಿಮ್ಗೆ ಅಷ್ಟು ಸುಲಭದಲ್ಲಿ ಪಾರ್ಟ್ನರ್ಸು ಸಿಗಲ್ಲ. ಯಾಕಂದರೆ ಬೈ ದೆನ್ ಮೋಸ್ಟ್ ಆಫ್ ದ ಮೆನ್ ಎಲಿಜಿಬಲ್ ಬ್ಯಾಚುಲರ್ಸ್ ಆರ್ ಮ್ಯಾರಿಡ್. ಇನ್ನು ನಮಗೆ ಉಳಿದಿರೋ ಅಂಥ ಜಾಸ್ತಿ ಚಾಯ್ಸ್ ಇರಲ್ಲ, ಆಪ್ಷನ್ಸ್ ಇರಲ್ಲ. ಆಮೇಲೆ ಈ ಆಪ್ಷನ್ಸ್ ಇದ್ದಲ್ಲಿ ಆಗಲೇ ನಮ್ಗೆ ಏನಾಗಿರುತ್ತೆ, ಒಂದು 35 ಅನ್ನುವಾಗ ನಮ್ಮಲ್ಲೇ ಒಂದು ಪ್ರಬುದ್ಧತೆ ಅನ್ನೋಕ್ಕಿಂತ ಹೆಚ್ಚಾಗಿ ಫ್ಲೆಕ್ಸಿಬಿಲಿಟಿ ಕಮ್ಮಿ. ಇನ್ನೇನಕ್ಕೋ ಒಂದು ಬೇರೆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಾಗಲಿ. ಆಮೇಲೆ ಒನ್ಸ್ ವಿ ಕ್ರಾಸ್ 30 ಅಲ್ವಾ, 35 ಆದಮೇಲೆ ನಾವು ಬೇಗ ಸ್ನೇಹಿತರನ್ನು ಮಾಡ್ಕೊಳ್ಳಲ್ಲ. ಯು ವೆರಿ ಚೂಸಿ ಅಬೌಟ್ ಫ್ರೆಂಡ್ಸ್. ಒಂದು ಬ್ರಾಡ್ ಪಿಟ್ ಹೇಳಿಲ್ವಾ, ಆಫ್ಟರ್ 35 ಯು ಹ್ಯಾವ್ ಅ ಲಾಟ್ ಲೆಸ್ ಫ್ರೆಂಡ್ಸ್ ಅಂತ. ಯಾಕಂತ ಹೇಳಿದ್ರೆ ಯು ಬಿಕಮ್ ವೆರಿ ಚೂಸಿ. ಅಷ್ಟರಲ್ಲಿ ನಮ್ಗೆ ಏನಾಗುತ್ತೆ, 35 ಆಗಬೇಕಾಗುತ್ತೆ ನನಗೊಂದು ನಿಖರವಾಗಿ ನನಗೆ ಒಂದು ನಾನೇನು ಅಂತ ಗೊತ್ತಾಗ್ತಾ ಇರುತ್ತೆ. ನಾನು ಎಷ್ಟು ಮಟ್ಟಿಗೆ ಏನು ಹೊಂದ್ಕೊಳ್ತೀನಿ ಅಂತ ಗೊತ್ತಾಗ್ತಾ ಇರುತ್ತೆ.
ಆಮೇಲೆ ನಾನು ಇನ್ನೊಬ್ರಲ್ಲಿ ಏನು ನಿರೀಕ್ಷಿಸ್ತೀನಿ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಸ್ಪೆಷಲಿ ಬೇಡದೇ ಇರೋದು ಕೆಲವಿರುತ್ತೆ. ಈ ಸಿದ್ಧಾಂತಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಜೀವನದಲ್ಲಿ ಯಾವ ಸಿದ್ಧಾಂತ ನಾವು ಆಯ್ಕೆ ಮಾಡ್ಕೊಳ್ತಿದ್ದೀವಿ, ದೆನ್ ಯು ಬಿಕಮ್ ಜಜ್ಮೆಂಟಲ್ ಅಬೌಟ್ ಎವ್ರಿಥಿಂಗ್. ಅದು ಎಲ್ಲ ಸೇರ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ ಸಂಬಂಧಗಳಲ್ಲಿ. ಸೊ ಐ ಥಿಂಕ್ ಆಫ್ಟರ್ 30 ವಿ ಆರ್ ನಾಟ್ ದಟ್ ಇನ್ನಸೆಂಟ್ ಬೇಸಿಕಲಿ. ಆ ಇನ್ನಸೆನ್ಸು ಕಮ್ಮಿ ಆಗೋ ಕಾರಣದಿಂದಾಗಿ, ಹಾಗೆ ಫ್ಲೆಕ್ಸಿಬಿಲಿಟಿನೂ ಕಮ್ಮಿ ಆಗೋ ಕಾರಣದಿಂದಾಗಿ ಇಟ್ಸ್ ವೆರಿ ಹಾರ್ಡ್ ಟು ಫೈಂಡ್ ಅ ಪಾರ್ಟ್ನರ್ ಫಾರ್ ಅ ವುಮನ್. ಅಕಸ್ಮಾತ್ at least if it's a man he can go approach. ವುಮನಿಗೆ ಸ್ವಲ್ಪ ಇಟ್ ಇಸ್ ಸ್ಟಿಲ್ ಡಿಫಿಕಲ್ಟ್. ಆಮೇಲೆ ನಾವಿರುವಂತಹ ಒಂದು ನನ್ನ ಕ್ಷೇತ್ರದಲ್ಲೇ ನಾನೆಲ್ಲೋ ಹುಡುಕಬೇಕು ಅಥವಾ ನೋಡಬೇಕು ಅಂತ ಹೇಳಿದ್ರೆ ಬಿಕಮ್ಸ್ ಇವನ್ ಮೋರ್, ತುಂಬ ಬೆರಳೆಣಿಕೆ ಅಷ್ಟು ನನಗೆ ಆಯ್ಕೆ ಸಿಗಬಹುದು, ಆಯ್ಕೆ ಸಿಗದೇನೂ ಇರಬಹುದು, ಈ ಥರದ್ದೆಲ್ಲಾಗುತ್ತೆ. ಮತ್ತು ನನ್ನ ಜೀವನ ಅನ್ನೋದು ಬರೀ ನಾನು ಮಾತ್ರ ಅಲ್ಲ. ನನ್ನ ಜೀವನದಲ್ಲಿ ಒಂದಷ್ಟು ಜನ ಇದ್ದಾರೆ, ನನ್ನದೊಂದು ಪ್ರಪಂಚ ಇದೆ. ಹಾಗಾಗಿಬಿಟ್ಟು ಅದೆಲ್ಲದಕ್ಕೂ ಹೊಂದಾಣಿಕೆ ಆಗೋದನ್ನ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಭಾವನಾ ಮ್ಯಾಮ್, ಆ್ಯಕ್ಚುಲಿ ನಿಮ್ಮ ಆಯ್ಕೆಯ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಗೌರವ ಇದೆ. ಬಟ್ ಅಂದರೆ ಒಂದು ಕ್ಯೂರಿಯಾಸಿಟಿ ಏನಂತಂದರೆ, ಯಾಕೆ ಅಂದರೆ ನೀವು ಹೇಳಿದ್ರಿ ಆ್ಯಕ್ಚುಲಿ ಪಾರ್ಟ್ನರ್ ಹುಡುಕೊಳ್ಳೋದು ಕಷ್ಟ ಆಯಿತು ಕಾಲಕ್ರಮೇಣ, ಅಂದರೆ ಟ್ರೈ ಮಾಡಲಿಕ್ಕೂ ಜಾಸ್ತಿ ಆಗಲ್ಲ, ಅದು ಆರ್ಗ್ಯಾನಿಕ್ಕಾಗಿ ಆಗಬೇಕಾಗಿರುವಂತಹ ವಿಷಯ ಅದು ಆ್ಯಕ್ಚುಲಿ. ಬಟ್ ಅಂದರೆ ನಮಗಂದರೆ ಈಗ ನೀವು ಸಿನಿಮಾ ಫೀಲ್ಡಲ್ಲಿ ಇದ್ದವರು ಆ್ಯಕ್ಚುಲಿ, ಅಂದರೆ ಸಾಮಾನ್ಯವಾಗಿ ಹೆಂಗಾದರೂ ಒಂದು ಫ್ರೆಂಡ್ಶಿಪ್ ಅಂತ ಬೆಳೆದಿರುತ್ತೆ ಅಥವಾ ಪಾಸ್ಟ್ ರಿಲೇಷನ್ಶಿಪ್ಸ್ ಏನಾದರೂ ಒಂದು ಇದ್ದೇ ಇರುತ್ತೆ ಅನ್ನೋ ಅಂತ ಒಂದು ಕುತೂಹಲ ಇದೆ. So past relationships, it's part and parcel of everyone's life. Correct. So it has been for me also. ಆದರೆ ಅದಕ್ಕಿಂತ ಹೆಚ್ಚಾಗಿ ಐ ವಾಸ್ ರಿಯಲಿ ಡೆಡಿಕೇಟೆಡ್ ಟುವರ್ಡ್ಸ್ ನನ್ನ ವೃತ್ತಿ ಕಡೆ ಹೆಚ್ಚು ಗಮನ ಇತ್ತು ಒಂದು. ಆಮೇಲೆ ನಮ್ಮನೆಯ ವಾತಾವರಣ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಬಿಲೀವ್ ಮಾಡಿದವರಲ್ಲ. ಓಕೆ, ನಮ್ಮೊಟ್ಟಿಗೆ ಎಲ್ಲರೂ ಇರಬೇಕು. ಈಗ ನಮ್ಮಪ್ಪನ ಮನೆ, ನಮ್ಮಮ್ಮನ ಮನೆ, ಎಲ್ಲರೂ ಜೊತೆಲಿರಬೇಕು, ಜೊತೆಯಲ್ಲಿ ಯಾವಾಗಲೂ ಒಡನಾಟ ಜಾಸ್ತಿ ಇದೆ. ಆ್ಯಂಡ್ ಸಮ್ಹಾವ್ ನಾಟ್ ದಟ್ ಐ ಹ್ಯಾವ್ ಟು ಲುಕ್ ಆಫ್ಟರ್ ಎನಿಬಡಿ ಆರ್ ಎವ್ರಿಬಡಿ, ಬಟ್ ಅದೇನೋ ಒಂದು ಆ್ಯಂಡ್ ದೆನ್ ಯು ವಾಂಟ್ ನನ್ನ ಜೀವನದಲ್ಲಿ ಬರೋರು ದೇ ಶುಡ್ ಬಿ ಪಾರ್ಟ್ ಆಫ್ ಆಲ್ ದಟ್ ಅಂತ ಅನ್ನೋದು ಇದ್ದೇ ಇರತ್ತೆ. ಈಗೀಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ರಿಂದ ತುಂಬ ಜನಕ್ಕೆ ಅದರ ಇದು ಇಲ್ಲ, ಏನು ರೂಢಿ ಇಲ್ಲ ಅಥವಾ ಅಭ್ಯಾಸ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಈಗ ಪೀಪಲ್ ಆರ್ ಟೂ ಸೆನ್ಸಿಟಿವ್ ಅಬೌಟ್ ಮೆನಿ ಥಿಂಗ್ಸ್, ಡೆಲಿಕೇಟ್ ಆಗಿದ್ದಾರೆ. ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೇ ತಪ್ಪಾಗ್ಬಿಡತ್ತೆ. ಈಗ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಆ ಕೆಲಸ ಯಾಕೆ ಮಾಡ್ತಿದ್ದೀರಾ ಅಂತ ಸುಮ್ಮನೆ ನಾವು ಮನೆಯಲ್ಲೇ ಕ್ಯಾಶುವಲ್ ಆಗಿ ಮಾತಾಡೋದನ್ನು ಇಟ್ ಹ್ಯಾಸ್ ಬಿಕಮ್ ಟು ಅನ್ ಎಕ್ಸ್ಟೆಂಟ್. ಹೆಂಗಪ್ಪ ಅಂತ ಹೇಳಿದ್ರೆ ಯೋಚನೆ ಮಾಡಿ ಒಂದು ಮಾತಾಡೋವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಆ್ಯಂಡ್ ಕಾಲಕ್ರಮೇಣ ಫೋನ್ಗಳಾಗಿರೋದ್ರಿಂದ ಎಲ್ಲರೂ ಅವ್ರವ್ರ ಫೋನಲ್ಲಿ ಇರೋವಂಥದ್ದು. ಆ್ಯಂಡ್ ಫಸ್ಟ್ ಥಿಂಗ್, ಫೋನಿಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೆ ಖಂಡಿತವಾಗ್ಲೂ ಐ ಕಾಂಟ್ ಬಿ ವಿತ್ ದಟ್ ಪರ್ಸನ್ ಎಟ್ ಆಲ್. ಕರೆಕ್ಟ್. ನಂದು ಫೋನು ಕಂಪ್ಯೂಟರು ಇದು ಯಾವುದೂ ಇಲ್ಲ ನನ್ನ ಜೀವನದಲ್ಲಿ. ಬರೀ ಪೆನ್ನು ಪೆನ್ಸಿಲ್ ಪೇಪರ್, ಇನ್ನೂ ಅದರಲ್ಲೇ ಇದ್ದೀನಿ ನಾನು. ಹಾಗಾಗಿ ದರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಸ್ಪೆಷಲಿ ಕಲಾವಿದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದುಡಿಮೆ ಕಮ್ಮಿ ಇರಬಹುದು, ಆದರೂ ನೀವು ನೋಡ್ತಾ ಇರ್ತೀರ ಎಷ್ಟೋ ಜನ ಕಲಾವಿದರು ನಾವು ಪರ್ಫಾರ್ಮ್ ಮಾಡ್ತಾ ಇರ್ತೀವಿ, ಎಲ್ಲ ಇರುತ್ತೆ. ನಾಟ್ ದಟ್ ವಿ ಆರ್ ಗೇನಿಂಗ್ ದಟ್ ಮಚ್ ಆಫ್ ಮನಿ. ಹೌದು, ಇಲ್ಲದೇ ಇದ್ರೂ ಸಹ ವಿ ಕಂಟಿನ್ಯೂ ಟು ಡೂ ದ್ಯಾಟ್. ಆ ಒಂದು ಕಲೆನ ಅದು ಹಣಕ್ಕೆ ನಾವು ಪ್ರಾಮುಖ್ಯತೆ ಕೊಡದೆ, ದುಡಿಮೆ ಅಂತ ಅಲ್ಲದೆ ನನ್ನ ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಕಾರಣ, ಮತ್ತು ಇನ್ನೊಬ್ಬರ ಮನಸ್ಸಿಗೂ ಅದರಿಂದ ಒಂದು ಉಲ್ಲಾಸ ಸಿಗಲಿ, ಮನೋಲ್ಲಾಸ ಸಿಗಲಿ ಅನ್ನೋವಂಥದ್ದು ಒಂದು ನಮ್ಮಲ್ಲಿ ಇರೋದ್ರಿಂದ ಇಟ್ಸ್ ಬಿಯಾಂಡ್ ಮನಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅಲ್ಲಿ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರಲ್ಲ ನಾವು. ಹಾಗಾಗಿ ಅದಕ್ಕೆ ಒಂದು ಬೇರೆನೇ ಮೈಂಡ್ಸೆಟ್ ಬೇಕು. ಯಾಕಂದರೆ ದುಡಿಮೆ ಇಲ್ಲ ಅಂದರೂ ಖುಷಿಯಾಗಿರೋವಂಥ ಮೈಂಡ್ಸೆಟ್ ಬೇಕು. ಸೊ ಏನೋ ಒಂದು ಆಗಿಬಿಟ್ಟು ವಾತಾವರಣದಲ್ಲಿ ಸ್ವಲ್ಪ ಕಲುಷಿತ ಆಗುತ್ತೆ, ಮನೆಯಲ್ಲಿ ನಿರ್ಮಾಣ ಬೇರೆ ಥರ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ ಭಯ ಆಗುತ್ತೆ. ಯಾಕಂದ್ರೆ ನಿಮಗೆ ಯು ಆರ್ ಆಲ್ಸೋ ರನ್ನಿಂಗ್ ಅ ಚಾನಲ್ ಎವ್ರಿ ಡೇ ಟು ಡೇನಲ್ಲಿ ನಿಮ್ಗೆ ಹೆಂಗಪ್ಪ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ವೆರಿ ಕ್ರಿಯೇಟಿವ್. ಕ್ರಿಯೇಟಿವಿಟಿ ಯಾವಾಗ ಉತ್ಪತ್ತಿ ಆಗುತ್ತೆ ನಮ್ಮ ಮೈಂಡಲ್ಲಿ ಅಂತ ಹೇಳಿದ್ರೆ, ಕ್ರಿಯಾಶೀಲತೆ ಬರಬೇಕಂತ ಹೇಳಿದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ವಾತಾವರಣ ಇರಬೇಕು, ಮಾತಾಡೋರು ಅದೇ ಆಗಿರಬೇಕು, ಮನೇಲೆಲ್ಲ ಅದೇ ಮಾತಾಡಬೇಕು ಮುಖ್ಯವಾಗಿ ಮೇನ್ಲಿ. ಹೌದು, ಆ ಮೈಂಡ್ ನಮಗೆ ಶಾಂತಿಯುತವಾಗಿಲ್ಲ ಅಂತ ಹೇಳಿದ್ರೆ ಕ್ರಿಯಾಶೀಲತೆ ಬರೋದೇ ಇಲ್ಲ ಅದರಲ್ಲಿ. ಅದರಿಂದ ನಾನೇನೋ ಮಹಾ ಸಾಧನೆ ಮಾಡ್ತೀನಿ, ದುಡಿಮೆ ಮಾಡ್ತೀನಿ, ಅದೇನೂ ಅಲ್ಲ. ನಾನು ಕಲಾವಿದೆಯಾಗಿ ನನ್ನ ಜೀವನವನ್ನು ಆರಿಸ್ಕೊಂಡಿದ್ದೀನಿ. ಐ ವಾಂಟ್ ಟು ಲಿವ್ ಲೈಕ್ ದಟ್. ದಟ್ ಇಸ್ ಮೋಸ್ಟ್ಲಿ ದಟ್. ಬಟ್ ಸೊ ಯು ಹ್ಯಾವ್ ಬೀನ್ ಇನ್ ಲವ್, ಬಟ್ ಅದು ಮೆಟೀರಿಯಲೈಸ್ ಆಗಲಿಲ್ಲ ಮುಂದಕ್ಕೆ. ಎಕ್ಸಾಕ್ಟ್ಲಿ. ಕರೆಕ್ಟ್. ಓಕೆ. ಇನ್ನು ಆ್ಯಕ್ಚುಲಿ ಅಂದರೆ ಸಾಮಾನ್ಯವಾಗಿ ಅಂದರೆ ಪ್ರಶ್ನೆ ಬರ್ತಿರೋದು ಜನಗಳು ಅಂದರೆ
ಅಂದರೆ ಅಂದರೆ ತುಂಬ ಗೊತ್ತಲ್ಲ, ಪರವಿರೋಧ ಚರ್ಚೆಗಳಂದರೆ ಎಕ್ಸ್ಟ್ರೀಮ್ಸಿಗೆ ಹೋಗಿದೆ ಅದು. ಆ್ಯಕ್ಚುಲಿ ಕೆಲವರು ಫುಲ್ಲು ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲಿ ತನಕ ಅಂತ ಹೇಳಿದ್ರೆ, ಹಾಗಾದರೆ ಕುಂತಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಅಂದರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀರಾ ಅಂತಲೂ ಹೇಳ್ತಾರೆ ಕೆಲವರು. ಮತ್ತು ಕೆಲವರು ಅದೇ ಈ ಮುಂದಿನ ಜನ್ರೇಷನಿಗೆ ಏನು ಹಾಗಾದರೆ ಸಂದೇಶ ಕೊಡೋಕೆ ಹೊರಟಿದ್ದಾರೆ ಅಂತ. ಅದ್ರ ಮಧ್ಯದಲ್ಲಿ ಪಾಪ ಹುಡುಗರು ಕೆಲವರು ನಮ್ಮಂಥವ್ರು, ಅಂದರೆ ಹೀಗೆಲ್ಲ ಹುಡುಗಿರೆಲ್ಲ ಈ ಥರ ಡಿಸೈಡ್ ಮಾಡಿಬಿಟ್ರೆ ನಮ್ಮ ಗತಿ ಏನು ಅನ್ನೋ ಥರ. ಆ್ಯಕ್ಚುಲಿ IVF ಮೂಲಕ ಮಗು ಬೇಕು ಅಂತಂದರೆ ನಾವು ಇದು ಹುಡುಗಿಯರಿಗೆ ಅಂತ ಮಾಡಿದ್ದಲ್ಲ. ಇದನ್ನ ನಮ್ಮ ಕಾನೂನು ನಮ್ಗೆ ಕೊಟ್ಟಿರುವಂತ ಸ್ವಾತಂತ್ರ್ಯ ಏನಪ್ಪಾ ಅಂತ ಹೇಳಿದ್ರೆ, ಹೆಣ್ಣಿಗೆ ಕರೆಕ್ಟ್ ಅವಳ ಅಸ್ತಿತ್ವ ಇದು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ದೇವ್ ಗಿವನ್ ಅಸ್ ದಿಸ್ ಆಪರ್ಚುನಿಟಿ. ಆಮೇಲೆ ಎಲ್ಲ ಏಜ್ ಗ್ರೂಪ್ ಅವರಿಗೆ ಇದನ್ನ ಅವ್ರು ಮಾಡಿಕೊಟ್ಟಿಲ್ಲ. 40 ವಯಸ್ಸಿನಿಂದ 50 ವಯಸ್ಸಿನ ವಯೋಮಿತಿಯಲ್ಲಿರುವಂತಹ ಮಹಿಳೆಯರಿಗೆ ಮಾತ್ರ ಇದು ನಮಗೆ ಲಭ್ಯ ಇರುವಂಥದ್ದು. ಬೇಸಿಕಲಿ ಸಂತಾನಹೀನತೆಯನ್ನು ಹೋಗಲಾಡಿಸ್ಲಿಕ್ಕೆ ಇದೊಂದು ಇರೋದು ಆ್ಯಕ್ಚುಲಿ ಪ್ರೊಸೀಜರ್. ಬೇಸಿಕಲಿ ಐ ವಾಂಟ್ ಸೇ ಅಬೌಟ್ ಸಂತಾನಹೀನತೆ. ಸಂತಾನಹೀನತೆ ಇಸ್ ಸೆಕೆಂಡ್ ಥಿಂಗ್. ಯು ಆಸ್ ಅ ಮ್ಯಾನ್ ಯು ಕ್ಯಾನ್ ಸ್ಪೀಕ್ ದಟ್. ಕರೆಕ್ಟ್. ಫಾರ್ ಅ ವುಮನ್ ನನಗೆ ಸಂತಾನ ಅಲ್ಲ ಅದು. ಇಟ್ ಈಸ್ ಮಚ್ ಬಿಗರ್ ದೆನ್ ಅ ಸಂತಾನ. ನನಗೆ ಬರೀ ಸಂತಾನಕ್ಕೋಸ್ಕರ ನನಗೆ ಮಗು ಆಗಬೇಕು ಅಂತ ಅನ್ಕೊಳ್ಳೋದಲ್ಲ ಅದು. ಅದು ಒಬ್ಬ ಪುರುಷನಿಗೆ ಅವನ ಜೀವನ ಕಂಪ್ಲೀಟ್ ಆಗಬೇಕಂತ ಹೇಳಿದ್ರೆ ಅವನಿಗೆ ಒಂದು ಹೆಂಡತಿ ಇರಬೇಕು, ಮಕ್ಕಳು ಇರಬೇಕು. ದಟ್ ಈಸ್ ಹಿಸ್ ವೇ ಆಫ್ ಲುಕಿಂಗ್ ಎಟ್ ಥಿಂಗ್ಸ್. ಬಟ್ ಫಾರ್ ಅ ವುಮನ್ ಇಟ್ ಈಸ್ ಅಬೌಟ್ ನನ್ನ ದೇಹ, ನನ್ನ ಮನಸ್ಸು, ನಾನು ಹುಟ್ಟತಾನೆ ನಾನು ಏನೋ ಒಂದು ನನ್ನಲ್ಲಿ ನಾನು ಪಡ್ಕೊಂಡು ಬಂದಿದ್ದೀನಿ. ಆ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ, ನಾಳೆ ನನಗೆ ತಾಯಿ ಆಗಲಿಕ್ಕೂ ಒಂದು ಭಾಗ್ಯ ಇದೆ. ಆ ಶಕ್ತಿ ನನಗೆ ದೈವದತ್ತವಾಗಿ ಬಂದಿದೆ, ಪ್ರಾಕೃತಿಕವಾಗಿ ಬಂದಿದೆ ಅನ್ನೋಂಥದ್ದು. ಸೊ ಇಟ್ ಈಸ್ ಮೋರ್ ದೆನ್ ಸಂತಾನ. ಇಟ್ ಈಸ್ ನಾಟ್ ಅಬೌಟ್ ನನಗೆ ಸಂತಾನಕ್ಕೆ ಈಗ ಒಂದು ಗಂಡು ಮಗು ಮಾಡ್ಕೊಂಡ್ಬಿಟ್ಟೆ ಕೊಟ್ಬಿಟ್ಟೆ ನನಗೆ. ಇಟ್ಸ್ ನಾಟ್ ಅ ಫ್ಯಾಕ್ಟ್ರಿ ಆರ್ ಇಟ್ಸ್ ನಾಟ್ ಅ ಮಷೀನ್ ಅಂತ, ನಾನೇನು ರೋಬೋ ಅಲ್ಲ. ಹಾಗಾಗಿ ಇದು ನನ್ನ ಮನಸ್ಸಿಗೆ, ನನ್ನ ಭಾವನೆಗಳಿಗೆ, ಅಂದರೆ ಒಂದು ಹೆಣ್ಣಿನ ಮನಸ್ಸಿಗೆ ಮತ್ತು ಅವಳ ಭಾವನೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ತಾಯ್ತನ ಅನ್ನೋವಂಥದ್ದು. ಬಿಟ್ಟರೆ ನಾನು ನನ್ನ ಗಂಡನಿಗೆ ಪ್ರೂವ್ ಮಾಡಲಿಕ್ಕೋ ಅಥವಾ ಇನ್ಯಾರಿಗೂ ಸಮಾಜಕ್ಕೆ ಪ್ರೂವ್ ಮಾಡಲಿಕ್ಕೋ ಅದಲ್ಲ. ಅಂದರೆ ಅದು ಆ ಚೌಕಟ್ಟಲ್ಲಿ ಇದ್ದೀವಿ ನಮ್ಮ ಸಮಾಜದಲ್ಲಿ, ಆ ಚೌಕಟ್ಟನ್ನು ಮಾಡ್ಕೊಂಡಿದ್ದೀವಿ. ಬಟ್ ದಟ್ ಈಸ್ ನಾಟ್ ದಿ ಥಿಂಗ್, ದಟ್ ಈಸ್ ನಾಟ್ ದಿ ಟ್ರೂತ್. ದ ಟ್ರೂತ್ ಇಸ್ ತಾಯಿಯಾಗೋದು, ತಾಯಿಯಾದವಳಿಗೆ ಎಂಥ ಕಷ್ಟದಲ್ಲೇ ಇರಲಿ ಹೆಣ್ಣು. ನಾವು ನೋಡಿದ್ದೀವಿ, ಸಾಕಷ್ಟು ಜನ ಸಾಕ್ಷ್ಯಚಿತ್ರಗಳನ್ನ ಮಾಡಿದ್ದಾರೆ, ಹಾಡುಗಳನ್ನ ಮಾಡಿದ್ದಾರೆ, ಎಲ್ಲ ಇದೆ. ಅವಳು ಎಂಥ ಕೂಲಿ ಮಾಡ್ತಾಯಿದ್ರು, ಎಷ್ಟೇ ಕಷ್ಟಪಡ್ತಾ ಇದ್ರು, ಅವಳು ಮಗು ನೋಡ್ಕೊಳ್ಳೋದಂತೂ ಬಿಡಲ್ಲ. ಯಾಕೆ ಅದು? ಇಟ್ ಇಸ್ ನಾಟ್ ಜಸ್ಟ್ ಹರ್ ರೆಸ್ಪಾನ್ಸಿಬಿಲಿಟಿ ಮಾತಾಡ್ತಾ ಹೋದ್ರೆ ಜವಾಬ್ದಾರಿ ಅಂದರೆ ಆಗ ನಾವೆಲ್ಲ ಹೇಳ್ಬಹುದು, ಗಂಡಸಿಗೆ ಹಂಗಾರೆ ಜವಾಬ್ದಾರಿ ಇಲ್ವಾ, ಅವರೇನು ನೋಡ್ಕೊಳಕ್ಕಾಗಲ್ವಾ ಅಂತ. ಬಿಯಾಂಡ್ ದಟ್ ಶಿ ಡಸ್. ಯಾಕಂದ್ರೆ ಅವಳಿಗೆ ಪ್ರಾಕೃತಿಕವಾಗಿ, ಅವಳಿಗೆ ನ್ಯಾಚುರಲ್ ಆಗೇನೆ ಇಟ್ ಈಸ್ ಕನೆಕ್ಟೆಡ್ ಟು ಹರ್. ಆ್ಯಂಡ್ ಎಷ್ಟೋ ಈಗ ವಿಡಿಯೋಸ್ ನೋಡ್ತಾ ಇದೀವಿ ನಾವು, ಹುಟ್ಟಿದ ಕೂಡಲೇ ಬೇಬಿ ವಿಲ್ ರೆಕಗ್ನೈಸ್ ದಿ ಮದರ್ ಸೋ ಕ್ವಿಕ್ಲಿ. ಅದು ತಾಯಿನ ಬಿಟ್ಟು ಮತ್ತೆ ಯಾರನ್ನು ಮತ್ತೆ ರೆಕಗ್ನೈಸ್ ಮಾಡಲ್ಲ. ಅದೇ ತಾಯಿ ಅಂತ ಗೊತ್ತಾಗುತ್ತೆ ಕಣ್ಣು ಮುಚ್ಕೊಂಡಿದ್ರು. ಅದಕ್ಕೆ ಆ ಬಾಂಧವ್ಯ ಅದು ಗರ್ಭದಿಂದನೇ ಬರ್ತಿರೋದ್ರಿಂದ, ಅವಳಿಂದನೇ ಬರ್ತಿರೋದ್ರಿಂದ, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಗಿವಿಂಗ್ ಬರ್ತ್. ಒಂದು ನಾಯಿ ನೋಡಿ, ಬೆಕ್ಕು ನೋಡಿ, ಯಾವುದು ನೋಡಿ ಅದ್ರ ಮರಿಗಳನ್ನ ಎಷ್ಟು ಕಾಪಾಡುತ್ತೆ. ಯಾವುದು ತಕ್ಷಣ ಗಂಡಿನ ಮೇಲೆ ಬಿಟ್ಟು ಹೋಗಲ್ಲ ಅದು. ಆಯ್ತು ಇವಾಗ ಸಂತಾನ ಅಂದರೆ ನಾನು ಹೆಂಗೆ ಮಾಡಬೇಕು, ಇವಾಗ ಹೆಣ್ಣಾದವಳು ನನಗೇನಪ್ಪ ಆಯ್ತಲ್ಲ, ಮಗು ಹುಟ್ಟಿದ್ದಾಯ್ತು, ಇನ್ನು ಅವ್ರದ್ದು ನೋಡ್ಕೊಂಡು ಬಿಡಿ ಅಂತ. ದಟ್ ಡಸಂಟ್ ಹ್ಯಾಪನ್. ಅದರಲ್ಲ ಆ ತಾಯಿ ಆದವಳೇನು ಒಂದಿನಕ್ಕೆ ಮಗುನ ಆರೈಕೆ ಮಾಡೋದಂತೂ ಬಿಡಲ್ಲ, ಅವಳು 2ನೇ ದಿನಕ್ಕೆ ಬಿಡಲ್ಲ. ಆಲ್ಮೋಸ್ಟ್ ಲೈಫ್ ಟೈಮ್ ಸತತವಾಗಿ ತಾಯಿ ಇರ್ತಾಳೆ. ನನಗೆ ಮಗಂಗೆ 25 ವರ್ಷ ಆದರೂ ಇರ್ತಾಳೆ, 30 ವರ್ಷ ಆದರೂ ಇರ್ತಾಳೆ. ಹೆಣ್ಣಾಗಲಿ ಗಂಡಾಗಲಿ ಅವಳಿಗೆ ಅದರಲ್ಲಿ ಯಾವ ಇದು ಭಾವನೆ ಬರಲ್ಲ ಅವಳಿಗೆ. ಎಸ್ ಮ್ಯಾಮ್, ಐ ಗಾಟ್ ಯುವರ್ ಪಾಯಿಂಟ್. ನಾನು ಆ್ಯಕ್ಚುಲಿ ಇನ್ ಜನರಲ್ ಹೇಳಿದ್ದು, ಲೈಕ್ ಅಂದರೆ ಕಪಲ್ ಹೂ ಆರ್ ಫೇಸಿಂಗ್ ಇನ್ಫರ್ಟಿಲಿಟಿ ಇಶ್ಯೂಸ್, ಆ್ಯಕ್ಚುಲಿ ಅವರು ಲೈಕ್ ಅಂದರೆ ಇದೊಂಥರ ಅವರಿಗೆ IVF ಇಸ್ ಲೈಕ್ ಅವರಿಗೆ ಅದೊಂದು ಆಲ್ಸೋ ಮೆಥಡ್ ಅನ್ನೋ ಥರ ಆ್ಯಕ್ಚುಲಿ. ಅಂದರೆ ಅದು ಇನ್ ಜನರಲ್ ಮಾತಾಡುವಾಗ ಮೇ ಬಿ ಅದೇ ಇಟ್ ಈಸ್ ಮೋರ್ ಆಫ್ ಅ ಮ್ಯಾನ್ ಪರ್ಸ್ಪೆಕ್ಟಿವ್ ಆಫ್ ಟಾಕಿಂಗ್, ಆರ್ ಪ್ರಾಬಬ್ಲಿ a technical people will be talking like that. Yes, but me as a woman I wouldn't agree with that. I got your point. ಅಲ್ವಾ? ಅದೇ. ಸೊ ಅದೊಂದು ವಿಚಾರ. ಅಂದರೆ ಅದೇ ಈಗ ಕೆಲವರು ಹೇಳ್ತಿದ್ದಾರೆ, ಇದು ಕೃತಕವಾದಂತಹ ಒಂದು ದಾರಿ, ಇದರಿಂದ ಏನು ಸಂದೇಶ ಕೊಡ್ತಾ ಇದ್ದಾರೆ ಯುವ ಜನತೆಗೆ ಅನ್ನೋ ಥರ ಎಲ್ಲ ಕೆಲವರು ಮಾತಾಡ್ತಿದ್ದಾರೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿನ್ನೆ ಅಲ್ಲಿ ಹೊನ್ನಾಳಿಯಿಂದೆಲ್ಲ ಜನ ಬಂದಿರು. ನಾನು CM ಸರ್ ಹತ್ರ ಹೋದಾಗ ಅಂದರೆ ಒಂದು ಯಂಗ್ ಮ್ಯಾನ್ ಬಂದುಬಿಟ್ಟು, ಅಂದರೆ ಅವರು ಒಂದು 30s ಅಲ್ಲಿರುವಂಥವ್ರು ಬಂದ್ಬಿಟ್ಟು ಹೇಳಿದ್ರು, ಮೇಡಮ್ ಎಷ್ಟು ಒಳ್ಳೇದಾಯಿತು, ಎಷ್ಟೋ ಜನ ವಿಡೋ ಇರ್ತಾರಲ್ಲ ಅವರಿಗೆಲ್ಲ ಎಷ್ಟು ಒಂದು ಮಾದರಿ ಆಯಿತು ಮೇಡಮ್, ಅವರೆಲ್ಲ ಇದನ್ನು ಆಯ್ಕೆ ಮಾಡ್ಕೊಳ್ಬಹುದು ಅಂತ.
ಆಮೇಲೆ ಎಷ್ಟೋ ಹೆಣ್ಮಕ್ಳು ನಾವು ನೋಡ್ತಾ ಇರೋದೇನೆಂದರೆ ನಾವು ನೋಡ್ತಾ ಇರೋದು ಇಲ್ಲಿ ಅಷ್ಟೇ ಅರ್ಬನಲ್ಲಿ ನೋಡ್ತಾ ಇದ್ದೀವಿ, ಅಂದರೆ ನಮ್ಮ ಮೆಟ್ರೋ ಸಿಟಿಯಲ್ಲಿನ ಜೀವನ ಇಲ್ಲಿ ಏನೇನೋ ಅಂತ. ಇಲ್ಲಿ ಸಾಕಷ್ಟು ಓಪನಿಂಗ್ಸ್ ಇದೆ. ಆ್ಯಂಡ್ ಇವತ್ತು ನಾವು ವಿವಾಹ ವಿಚ್ಛೇದನ ಪಡಿತಾರೆ ಅಂದರೆ ಅದೇನು ತುಂಬ ದೊಡ್ಡ ವಿಷಯ ಆಗ್ತಾ ಇಲ್ಲ ಅದು. ಆ್ಯಂಡ್ ಪೀಪಲ್ ಟು ಅಗೇನ್ ಫಾಲ್ ಇನ್ ಲವ್ ಅಥವಾ ರಿಲೇಷನ್ಶಿಪ್ ಮಾಡ್ಕೊಳ್ಳೋವಂಥದ್ದು ಅಥವಾ ಮತ್ತೆ ಮದುವೆ ಆಗುವಂತಹ ಇದಕ್ಕೆಲ್ಲ ಎವ್ರಿಬಡಿ ಈಸ್ ಓಪನ್. ಇವ್ ಮ್ಯಾನ್ ಈಸ್ ಓಪನ್ ಆ್ಯಸ್ ವೆಲ್ ಆಸ್ ವುಮೆನ್ ಈಸ್ ಓಪನ್. ಆದರೆ ಸಣ್ಣ ಸಣ್ಣ ಊರುಗಳಲ್ಲಿ ಹಾಗಿಲ್ಲ. ಒಂದು ಸತಿ ಅವಳು ವಿವಾಹ ವಿಚ್ಛೇದನ ಆಯಿತು ಅಂತ ಹೇಳಿದ್ರೆ ಅವಳು ಪುನಃ ಮದುವೆ ಆಗಬೇಕಂದ್ರೆ ತುಂಬ ಕಷ್ಟ ಇದೆ ಅಲ್ಲೆಲ್ಲ ಸಣ್ಣ ಸಣ್ಣ ಊರುಗಳಲ್ಲಿ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿನೂ ತುಂಬ ಕಷ್ಟ ಇದೆ. ಅಕಸ್ಮಾತ್ ಹುಡುಗ ಒಪ್ಕೊಂಡ್ರೂ ಸಹ ಇಡೀ ಮನೆಯವರು ಒಪ್ಕೊಳ್ದೇ ಇರೋವಂತಹ ಎಷ್ಟೋ ಇದನ್ನ ನಿದರ್ಶನಗಳನ್ನ ನಾವು ನೋಡ್ಬೋದು. ಆ ಥರದ್ರಲ್ಲಿ ಆ್ಯಂಡ್ ಈ ಒಂದು ತಾಯಿ ಆಗಬೇಕು ಅನ್ನೋ ಒಂದು ಹಂಬಲ ಒಂದಿರುತ್ತಲ್ಲ, ಇದು ಆಸೆ ಅಲ್ಲ, ಇದು ಹಂಬಲ ಇದು. ಅಥವಾ ಅದು ನ್ಯಾಚುರಲಿ ಇರೋದ್ರಿಂದ ಇಟ್ ಈಸ್ ದೇರ್. ಯು ಹ್ಯಾವ್ ದಟ್ ಕ್ರೇವಿಂಗ ಅಥವಾ ಏನಂತ ನಂಗೆ ಗೊತ್ತಿಲ್ಲ, ಇಟ್ ಈಸ್ ದೇರ್ ಇನ್ ಯು ವಾಂಟ್ ಟು ಬಿ. ಆ್ಯಂಡ್ ಬರೀ ನಮ್ಮ ಮಕ್ಳಿಗೆ ನಾವೇನು ತಾಯಿ ಆಗಿರಲ್ಲ, ಯಾವ ಮಕ್ಕಳು ನೋಡಿದ್ರು ನಮ್ಗೆ ಅಷ್ಟೇ ಕಾರುಣ್ಯ ಇರುತ್ತೆ. ಹಾಗಾಗಿಬಿಟ್ಟು ದೇ ಡೋಂಟ್ ಹ್ಯಾವ್ ಟು ಥಿಂಕ್ ದಟ್ ನನಗೆ ಸಮಾಜದಲ್ಲಿ ನನಗೆ ಯಾರೂ ಇಲ್ಲ, ಆಮೇಲೆ ನನಗೆ ಒಬ್ಬ ಗಂಡಿದ್ರೆ ಮಾತ್ರ ನನಗೆ ಒಂದು ನನ್ನ ಜೀವನಕ್ಕೊಂದು ಬಲ ಅನ್ನೋಂತಹ ನಂಬಿಕೆಯಲ್ಲಿ ಕೂತ್ಕೊಳ್ಳುವಂತಹ ಒಂದು ಇದು ಸನ್ನಿವೇಶ ಇವಾಗ ಬದಲಾಗಿದೆ ಅಂತ ಹೇಳ್ಬೋದು. ಈ ಥರ ಎಲ್ಲ ಇರೋದ್ರಿಂದ ಐ ಆಮ್ ನಾಟ್ ಸೇಯಿಂಗ್ ದಟ್ ವಿ ಶುಡ್ ಗೋ ಫಾರ್ ಇಟ್. ಐ ಆಮ್ ನಾಟ್ ಸೇಯಿಂಗ್ ನಾಟ್ ಅಗೇನ್ಸ್ಟ್ ಪಾರ್ಟ್ನರ್ಶಿಪ್ ಅಥವಾ ಅದೆಲ್ಲ. No, of course. Natural is women and men being in love is a beautiful thing. And they should be together. ನಮ್ಮ ಅಪ್ಪ ಅಮ್ಮನ ಅನ್ಯೋನ್ಯತೆ ನೋಡಿದ್ದೀನಿ. ಅವರು ಬರೀ ದಾಂಪತ್ಯದಲ್ಲಿ ದಂಪತಿಗಳಾಗಿ ಬದುಕಲಿಲ್ಲ ನನ್ನ ತಂದೆ ತಾಯಿ. ವಿ ಹ್ಯಾವ್ ಸೀನ್ ದೆಮ್ ಆಸ್ ಫ್ರೆಂಡ್ಸ್, ವಿ ಹ್ಯಾವ್ ಸೀನ್ ದೆಮ್ ಆಸ್ ಎವ್ರಿಥಿಂಗ್ ಟುಗೆದರ್. ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ಹಂಚ್ಕೊಂಡು ದೇ ರಿಯಲಿ ಲಿವ್ಡ್ ಅಸ್ ಸಾಂಗತ್ಯದಲ್ಲಿ ಬಾಳಿದವ್ರ ಥರ ನಾನು ನೋಡಿರೋವಂಥದ್ದು ನಮ್ಮ ಅಪ್ಪ ಅಮ್ಮನ. ಆಮೇಲೆ ಅವರಿಗೆ ಮಕ್ಕಳು ನಾವೇ ಭರವಸೆ ಆದ್ವಿ. ಆ್ಯಂಡ್ ದೆನ್ ಇಟ್ ಬಿಕೇಮ್ ನಮ್ಮದೇ ಒಂದು ಪ್ರಪಂಚ ಆಗಿತ್ತು. ಇಟ್ಸ್ ಲವ್ಲಿ ಟು ಬಿ ಇನ್ ಲವ್. ದರ್ಸ್ ನಥಿಂಗ್ ಲೈಕ್ ದ್ಯಾಟ್. ಒಬ್ಬೊಬ್ಬರು ಆಯ್ಕೆ ಬೇರೆ ಇರುತ್ತೆ, ನನ್ನ ಆಯ್ಕೆ ಬೇರೆ ಇದೆ. ಆ್ಯಂಡ್ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಥಿಂಗ್. ಹೌ ಕ್ಯಾನ್ ಐ ಬಿ ಎನಿವೇ? ಆ್ಯಂಡ್ ಇಟ್ಸ್ ಅ ನ್ಯಾಚುರಲ್ ಥಿಂಗ್. ಯಾಕೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದೇ ಇರುತ್ತೆ ಹೆಣ್ಣಿನ ಬಗ್ಗೆ. ಹೆಣ್ಣಿಗೆ ಗಂಡನ ಮೇಲೆ ಆಕರ್ಷಣೆ ಇರಬೇಕು, ಇರಲೇಬೇಕದು. ದಟ್ಸ್ ಹೌ ಇಟ್ ಶುಡ್ ಬಿ. ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ಹಾಗಾಗಿ ನಾನು ಏನು ಸಂದೇಶ ಕೊಡಲಿಕ್ಕಾಗಿ ನಾನು ಹೇಳಿದ್ನಲ್ಲ, ನಾನೇನೋ ಮಾಡಿ ತೋರಿಸ್ಬೇಕು, ಇದರಿಂದ ನಾನೇನೋ ಹೇಳಬೇಕು ಪ್ರಪಂಚಕ್ಕೆ, ಇದು ಯಾವುದೂ ಅಲ್ಲ. ಅದರಿಂದ ನಾನು ಅಟೆನ್ಷನ್ ತೊಗೊಳ್ಬೇಕು, ಮತ್ತೇನೋ ಐ ಹ್ಯಾವ್ ಟು ಜಸ್ಟಿಫೈ ಸಮಥಿಂಗ್ ಟು ಸಂಬಡಿ. ನೋ ಐ ಆಮ್ ನಾಟ್. ಇಟ್ಸ್ ನಾಟ್ ಅ ಡೆಲಿಬ್ರೇಟ್ ಅಟೆಂಪ್ಟ್. ಇಟ್ ಈಸ್ ಅನ್ ಅಟೆಂಪ್ಟ್ ನನ್ನಲ್ಲಿ ಸ್ವಾಭಾವಿಕವಾಗಿ ನನ್ನಲ್ಲಿ ಏನು ಮೂಡಿದೆ ಅದಕ್ಕೆ ನನಗೆ ಸಾಂದರ್ಭಿಕವಾಗಿ ಸಂದರ್ಭಗಳಲ್ಲಿ ನನಗೆ ಅನುಕೂಲತೆ ಏನೇನು ಆಗಬೇಕಾಗಿತ್ತು ಅಂದರೆ ಪ್ರಾಕೃತಿಕವಾಗಿ ಅದು ಆಗದೇ ಇರೋ ಕಾರಣದಿಂದ ಆಪ್ಟೆಡ್ ಫಾರ್ ಇಟ್. ಕರೆಕ್ಟ್ ಮ್ಯಾಮ್. ಆಲ್ಮೋಸ್ಟ್ 29 years ago ಆ್ಯಕ್ಚುಲಿ ಯು ಸ್ಟಾರ್ಟೆಡ್ ಯುವರ್ ಕರಿಯರ್. ಆ್ಯಕ್ಚುಲಿ ತುಳು ಸಿನಿಮಾ ಮಾಡಿದ್ರಿ, ಕನ್ನಡ ಸಿನಿಮಾ ಮಾಡಿದ್ರಿ. ಫಸ್ಟ್ ಸಿನಿಮಾಗೇ ಆ್ಯಕ್ಚುಲಿ ರಾಜ್ಯ ಪ್ರಶಸ್ತಿ ಕೂಡ ಬಂತು. ಸೊ ಒಂದು ಕ್ವೈಟ್ ಅ ಫಿನಾಮಿನಲ್ ಜರ್ನಿ ಇಲ್ಲಿ ತನಕ ಆಗಿರೋದ್ರಿಂದ ಆ್ಯಕ್ಚುಲಿ ಬರೀ ಒಂದು ರಾಜ್ಯ ಪ್ರಶಸ್ತಿ ಅಲ್ಲ, 3 ಬಂದಿದೆ ನಿಮಗೆ ಆ್ಯಕ್ಚುಲಿ ರಾಜ್ಯ ಪ್ರಶಸ್ತಿಗಳು. ಸೊ ಬೇರೆ ಬೇರೆ ಸಿನಿಮಾಗಳ ಮೂಲಕ ಆ್ಯಕ್ಚುಲಿ ನಮ್ಮನ್ನೆಲ್ಲ ರಂಜಿಸಿದ್ದೀರಾ. ಅಟ್ ವಾಟ್ ಪಾಯಿಂಟ್ ಆಫ್ ಟೈಮ್, ಅಂದರೆ ಯಾಕೆ ಅಂತ ನೀವು ಹೇಳಿದ್ದೀರಾ ಆ್ಯಕ್ಚುಲಿ, ಬಟ್ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ಈ ರೀತಿ ಒಂದು ನಾನು ಡಿಸೈಡ್ ಮಾಡ್ಕೊಳ್ತೀನಿ, ಈ ರೀತಿ ಒಂದು ನಿರ್ಧಾರ ಮಾಡಬಹುದು ಅಂತ ಅನ್ಕೊಂಡ್ರಿ? ನೀವು ಹೆಂಗಂದ್ರೆ ಹೇಳಿದ್ದೀರಾ ನನಗೆ PhD ಮಾಡಿದ್ದೀನಿ ಅಂತ. ಹೌದು. ಒನ್ಸ್ ಇಟ್ ಇಸ್ 35 ಅಂತ ಅಂತಿದ್ದಂಗೆನೆ ನಮಗೆ ಸ್ವಲ್ಪ ಟಿಕ್ ಅಂತ ತಲೆಯಲ್ಲಿ ಕ್ಲಿಕ್ ಆಗಕ್ಕೆ ಶುರು ಆಗಿಬಿಡುತ್ತೆ. ಆಮೇಲೆ ನಮ್ಮಲ್ಲಿ ಅಕ್ಕಪಕ್ಕದಲ್ಲಿರೋ ಹೆಂಗಸರೆಲ್ಲರೂ ಅವ್ರಾಗಲೇ ದಿಲ್ ಬಿ ಟಾಕಿಂಗ್ ಅಬೌಟ್ ಮೆನೋಪಾಸ್ ಮಾತಾಡ್ತಾ ಇರ್ತಾರೆ ಸುಮಾರು ಜನ. ಆಮೇಲೆ ನಮ್ಮ ನಗರಿ ಜೀವನದಲ್ಲಿ ಮೆನೋಪಾಸ್ ಇಸ್ ವೆರಿ ಅರ್ಲಿ ಇನ್ ಟುಡೇಸ್ ಜನ್ರೇಷನ್. ಇದೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಒಂಥರದ ಯಾರ ಹತ್ರ ಹೇಳೋಕ್ಕಾಗದೇ ಇದ್ರು ಒಂದು ಕಂಟಿನ್ಯೂಸ್ ಆಗಿ ಒಂದು ಆತಂಕ ನಮ್ಮಲ್ಲಿ ಇರುತ್ತೆ, ಸಮ್ವೇರ್ ಇನ್ ಮೈ ಮೈಂಡ್. ಸೊ ದೆನ್ ದರ್ ಆರ್ ಸಿಚುವೇಶನ್ಸ್, ಎಷ್ಟೋ ಸನ್ನಿವೇಶಗಳಿದೆ ದಟ್ ಏನೋ ಒಂದು ಡೆಸ್ಪಿರೇಷನ್ಗೆ ಬಂದುಬಿಟ್ಟಿರ್ತೀವಿ ಒಂದೊಂದ್ಸತಿ. ಆ ಥರದ್ದೆಲ್ಲ ಆಗಿದ್ದಿದೆ. ದೆನ್ ಯು ರಿಯಲೈಸ್, ಓ ಮೈ ಗಾಡ್, ದಟ್ ಇಸ್ ನಾಟ್ ನನ್ನ ಜೀವನ ಅದಲ್ಲ ಅನ್ನೋವಂಥದ್ದು. ಮತ್ತೆ ನೀವು ರಿಯಲೈಸ್ ಮಾಡ್ಕೊಳ್ತೀರಾ, ಅಂದ್ಕೊಳ್ತೀರಾ ಹೀಗಲ್ಲ ನನ್ನ ಜೀವನ ನಡೆದಿರೋದು ಅಂತ. ಅದಾದ ನಂತರ ಈ ಥರ ನಾನು ಹೀಗೆ ನನ್ನ ಜೀವನ ನಡೆಸ್ಕೊಂಡಿದ್ದೀನಿ, ನಾನು ಮುಂದೆ ಜೀವನ ಹೇಗಿರಬೇಕು ಒಂಥರ ಇಟ್ ಜಸ್ಟ್
ಕರೆಕ್ಟ್ too ಬರ್ತಾ many things in your mind because it's not easy and accepting your own body. ಸ್ವಲ್ಪ ವರ್ಷಗಳಲ್ಲಿ ನನ್ನ ದೇಹ ಇವತ್ತೇನಿದೆ ಅದು ನನ್ನ ಜೊತೆಯಲ್ಲಿ ಇರಲ್ಲ ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಟ್ಸ್ ಅ ಬಿಗ್ ಥಿಂಗ್ ಯುನೋ, ಕರೆಕ್ಟ್. ಸ್ಪೆಷಲಿ ಫಾರ್ ಅ ವುಮನ್ ಬಿಕಾಸ್ ವಿ ಹ್ಯಾವ್ ಅ ಕ್ಲಾಕ್ ರನ್ನಿಂಗ್, ಟಿಕ್ಕಿಂಗ್ ಇದೆ ಯಾವಾಗಲೂ ನಮಗೆ. ಆ್ಯಂಡ್ 35 ಆದಮೇಲೆ ಇಟ್ ವಿಲ್ ಸ್ಟಾರ್ಟ್ ಟಿಕ್ಕಿಂಗ್ ಕ್ವೈಟ್ ಫಾಸ್ಟ್. ಮಲ್ಗಿ 7 ವರ್ಷದಿಗೆ ಆಗಲೇ ಇನ್ನೊಂದು ವರ್ಷನೇ ಕಳೆದು ಹೋಗೋಂಗೆ ಅನಿಸ್ತಾ ಇರುತ್ತೆ. ಸೊ ವೆನ್ ದಾಟ್ ಹ್ಯಾಪನ್ಸ್ ಆವಾಗ ಯು ಆರ್ ಇನ್ ಅ ವರ್ಜ್ ವೆದರ್ ಯಾವ್ದು ಬೇಕು ನಿನಗೆ, ಯಾವುದಕ್ಕೆ ನೀನು ಪ್ರಾಮುಖ್ಯತೆ ಕೊಡಬೇಕು. ಇಟ್ಸ್ ಒಂಥರ ಡೂ ನವ್ ಆರ್ ನೆವರ್ ಸಿಚುವೇಶನ್ ಇದು. ಕರೆಕ್ಟ್. ಏನೋ ನನಗೆ 60 ವರ್ಷ ತನಕ ಟೈಮ್ ಇದೆ, 70 ವರ್ಷ ತನಕ ಟೈಮ್ ಇದೆ. ಸಿ ಮೆನ್ ವಿಲ್ ಹ್ಯಾವ್ ದಟ್. ಆಯ್ತಾ, ಟುಡೇ ವಿ ಆರ್ ಸೇಯಿಂಗ್ ಇವನ್ ಮೆನ್ ಫರ್ಟಿಲಿಟಿ ರೇಟ್ ಹ್ಯಾಸ್ ಕಮ್ ಡೌನ್. Male fertility. After 35, they're not, many of them are not able to. Because of computers, radiations, adu, Wi-Fi, ಏನೇನೋ ಅನ್ಕೊಂಡು ಮಣ್ಣು ಮಸಿ ಎಲ್ಲ ಸೇರ್ಕೊಂಡ್ಬಿಟ್ಟು there are many factors that, and the food habit, smoking habit ಇರಬಹುದು, ಇದೆಲ್ಲ ಸೇರ್ಕೊಂಡ್ಬಿಟ್ಟು we are saying even the fertility rate for a man has come down drastically in cities. But ನಮಗೆ it is more about, oh my god, I'm going to lose out, my biological ಇದೆ ನನಗೆ ಇದಾಗ್ಬಿಡತ್ತೆ, ಸಪೋರ್ಟ್ ಮಾಡಲ್ಲ ಅನ್ನೋಂಥದ್ದು. ಅದು ಯಾರು ಹೇಳೋದಲ್ಲ, ಅದು 24 ಗಂಟೆ ಯು ನೋ ಇಟ್. ಆ್ಯಂಡ್ ಅದು ನನಗೆ ಇವತ್ತಿನ ದಿನನೇ ನಿನಗೆ ಬಯಾಲಜಿಕಲ್ ಸೈಕಲ್ ನಿನಗೆ ಈಗ ಸ್ಟಾಪ್ ಮಾಡ್ತೀನಿ ಅಂತ ಅದು ನನಗೇನು ಕ್ಲೂ ಕೊಡ್ತಾ ಇರಲ್ಲ. ಅದು ಇಟ್ ಕ್ಯಾನ್ ಹ್ಯಾಪನ್ ಎನಿ ಪಾಯಿಂಟ್ ಆಫ್ ಟೈಮ್. ಕರೆಕ್ಟ್. ಅಪ್ ಟು 35 ಆಯಿತಾ. ಈಗೀಗಂತೂ ನಾವು 35 ತುಂಬ ಜನ ಅಂತ ಕೇಳ್ತಾ ಇದ್ದೀನಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಟಿಯಲ್ಲಿ. ಸೊ ದಟ್ ಬಿಕಮ್ಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಅ ವುಮನ್, ಬಿಕಾಸ್ ದೆನ್ ಐ ಹ್ಯಾವ್ ಟು ಟೇಕ್ ಅ ಕಾಲ್. ಯಾವ ಡಿಸಿಷನ್ ನಾನು ಎಷ್ಟು ಬೇಗ ತೊಗೊಳ್ಬೇಕು ಅನ್ನೋಂಥದ್ದು ನಾನು ನೋಡ್ತಾ ಹೋಗಬೇಕಾಗುತ್ತೆ. ವಿದಿನ್ ದಟ್ ದೆನ್ ಐ ಹ್ಯಾವ್ ಟು ಲುಕ್ ಫಾರ್ ಅ ಪಾರ್ಟ್ನರ್. ಐ ಹ್ಯಾವ್ ಟು ನಾಟ್ ಜಸ್ಟ್ ಲುಕ್ ಫಾರ್ ಅ ಪಾರ್ಟ್ನರ್, ಹಿ ಶುಡ್ ಬಿ ಮೆಂಟಲಿ ಬಿ ಪ್ರಿಪೇರ್ಡ್ ಫಾರ್ ಇಟ್. ನೋಡಿ, ಗಂಡಸಿಗಾದ್ರೂ ಅವನು ಹೆರದೇ ಇರಬಹುದು, ಮಗು ಅನ್ನುವಂಥದ್ದು ಯಾರಿಗಾದ್ರೂ ಒಂದು ದೊಡ್ಡ ಜವಾಬ್ದಾರಿ, ಕಮಿಟ್ಮೆಂಟ್ ಅನ್ನುವಂಥದ್ದು ಅವ್ರಿಗೆ ಯಾವಾಗಲೂ ಇರುತ್ತೆ, ಯಾವುದೇ ಮನುಷ್ಯ ಆಗಲಿ. ಸ್ಪೆಷಲಿ ಒಬ್ಬರು ಸ್ವಲ್ಪ ವಿದ್ಯಾವಂತರಾಗಿರೋರು, ನಾಗರಿಕರಾಗಿರೋರಿಗೆ ಇನ್ನೂ ಅದರ ಇದನ್ನು ಅರ್ಥ ಆಗುತ್ತೆ, ಆಳ ಅರ್ಥ ಆಗುತ್ತೆ. ಸೊ ಹೌ ಮಚ್ ಈಸ್ ಅ ಮ್ಯಾನ್ ಇಸ್ ಆಲ್ಸೋ ರೆಡಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅ ವುಮನ್ ಅಲ್ಲ. ನಾನು ಬರೀ ನಿರ್ಧಾರ ತಗೊಂಡ್ರೆ ಸಾಕಾಗಲ್ಲ, ಅವನು ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಈ ನಮ್ಮ ದೇಹದ ಇದರಲ್ಲಿ ಸೈಕಲ್ ಕಳ್ಕೊಳ್ಳೋ ಇದರಲ್ಲಿ ವಿ ಹ್ಯಾವ್ ಟು ವರ್ಕ್ ಆನ್ ಆಲ್ ದಿಸ್ ಬೇರೆ ಅಲ್ಲ. ದಟ್ ವಾಸ್ ಚಾಲೆಂಜಿಂಗ್ ಫಾರ್ ಮಿ. ದಟ್ ಇಸ್ ವೆನ್ ಐ ಥಾಟ್ ಐ ಶುಡ್, ಅದೇ ನವ್ ಆರ್ ನೆವರ್, ಐ ಶುಡ್ ಜಸ್ಟ್ ಹಿಟ್ ದ ಡಾಕ್ಟರ್. ಅದೇ ನೀವು ಬರ್ಕೊಂಡಿರೋ ಪ್ರಕಾರ, ಅದೇ ಮೊದಲಿಗೆ ನೀವು ಆ್ಯಕ್ಚುಲಿ ಅಪ್ರೋಚ್ ಮಾಡಿದಾಗ ಕೆಲವರು ಸಾಕಷ್ಟು ಜನ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರು, ಬೇಡ ಅನ್ನೋ ಥರ ಎಲ್ಲ. ಸೊ ಅಂದರೆ ಇದು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಬ್ಯಾಕೆ ನೀವು ಯೋಚನೆ ಮಾಡಿದ್ರಿ ಆ ಥರದ್ದೆಲ್ಲ. ಸೊ ಅಂದರೆ ಮನೆಯಲ್ಲಿ ಮೊದಲೇ ಹೇಳಿದ್ರಾ ನಿಮಗೆ ಈ ಥರ ಅನ್ನಿಸಿದಾಗ, ಈ ಥರ ನಾನು ನಿರ್ಧಾರ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಮೊದಲೇ ಹೇಳಿದ್ರಾ ಮನೆಯಲ್ಲಿ ಅಥವಾ ಹೇಗೆ ಅಂತ? ಇಲ್ಲ, ಮೊದಲಿಗೆ ಹೇಳಿಲ್ಲ. ಯಾಕಂದ್ರೆ ನನಗೂ ಗೊತ್ತಿಲ್ಲ. ಸಿ ಐ ಆಮ್ ಆಲ್ಸೋ ಎಕ್ಸ್ಪ್ಲೋರಿಂಗ್, ಕರೆಕ್ಟ್, ನಾಟ್ ವೆರಿ ಶ್ಯೂರ್ ಆಫ್ ಥಿಂಗ್ಸ್. ಆಮೇಲೆ ನಾನು ಯಾವತ್ತೂ ಅಷ್ಟೊಂದು ತುಂಬ ಏನು ಡಾಕ್ಟರ್ ಹತ್ರ ಹೋದವಳಲ್ಲ ನಾನು ಯಾವಾಗಲೂ. ಬೈ ಗಾಡ್ಸ್ ಗ್ರೇಸ್, to be very honest, I hadn't been to any gynecologist to start with. ಸೊ ಹಾಗಾಗ್ಬಿಟ್ಟು ಏನೇ ಇದ್ರು ಹೆಂಗಂದ್ರೆ ನಮ್ಮನೇಲೆ ಡಾಕ್ಟರ್ ಇದ್ದಾರೆ, ನನ್ನ ತಂಗಿ ಹಸ್ಬೆಂಡ್ ಈಸ್ ಅ ಸರ್ಜನ್. ತೀರಾ ಆದರೆ ಅವಳ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟು, ನನ್ನ ತಂಗಿ ಹತ್ರ ಅಥವಾ ಕಸಿನ್ ಹತ್ರ ಬಿಟ್ಟರೆ. ನನಗೆ ಆ ಥರ ಪ್ರಮೇಯನೇ ಬಂದಿರಲಿಲ್ಲ, ಡಾಕ್ಟರ್ ಹತ್ರ ಹೋಗಬೇಕು, ಇನ್ನೇನೋ ಮಾತಾಡಬೇಕು ಅನ್ನೋದೆಲ್ಲ ಏನಿರಲಿಲ್ಲ. ಆಮೇಲೆ ನಾನೇನು ತೀರಾ ಗೂಗಲ್ ರಾಣಿನೂ ಅಲ್ಲ, ಅದೇ ಸ್ವಲ್ಪ ದೂರನೇ ಗೂಗಲಿಂದಲ್ಲ. ಐ ಪ್ರಿಫರ್ ಟಾಕಿಂಗ್, ಆ ಥರ ಎಲ್ಲ ಇತ್ತು. ಬಟ್ ಹಾಗಾಗ್ಬಿಟ್ಟು ಫಸ್ಟ್ ನಾವು ಅಲ್ಲ, ಅದಕ್ಕಿಂತ ಮುಂಚೆ ನನ್ನ ಇನ್ನೊಂದಿಬ್ರು ಸ್ನೇಹಿತರು ಸಿನಿಮಾ ಇಂಡಸ್ಟ್ರಿಲೇ ಇದ್ದಾರೆ, ಬಾಂಬೆ ಅವರು. ಅವರೆಲ್ಲ ಸಜೆಸ್ಟ್ ಮಾಡಿದ್ದು, ಭಾವನಾ ನೀನು ಮಾಡ್ಕೋ, ಬಟ್ ಒಬ್ಬಳೇ ಮಾತ್ರ ಇರಬೇಡ, ಯು ಶುಡ್ ಗೋ ಅಹೆಡ್ ಅಂತ ತುಂಬ ವರ್ಷದಿಂದ ಹೇಳ್ತೀರೋ. ಬಟ್ ಅವ್ರು ಸಜೆಸ್ಟ್ ಮಾಡಿದ್ದು ಡೆಲ್ಲಿ ಇಸ್ ವೆರಿ ಗುಡ್, ಬಾಂಬೆ ಇಸ್ ವೆರಿ ಗುಡ್, ಯು ಶುಡ್ ಕಮ್ ದೇರ್ ಅಂತೆಲ್ಲ ಹೇಳಿದ್ರು. ಆಮೇಲೆ ನಾನು ಅದೆಲ್ಲ ಏನು ಕೇಳಕ್ಕೆ ಹೋಗಲಿಲ್ಲ. ಬಟ್ ಹೀಗೆ ಡಾಕ್ಟ್ರ್ ಹತ್ರ ಹೋದೆ, ಎಲ್ಲೂ ಹೋಗಲಿಲ್ಲ, ನಾನು ಇಲ್ಲೇ ಹೋದೆ. ಬಟ್ 4 ವರ್ಷದ ಹಿಂದೆ, ನಾನು 4-5 ವರ್ಷದ ಹಿಂದೆ ಆಲ್ಮೋಸ್ಟ್ ಲಾಕ್ಡೌನ್ ಸಮಯದಲ್ಲೆಲ್ಲ ನಾನು ಮಾತಾಡುವಾಗ, ಆಗ ಗೈನಿಕಾಲಜಿಸ್ಟ್ನೇ ನಾನು ಕಾಂಟ್ಯಾಕ್ಟ್ ಮಾಡಿದ್ದು. ಆಗ ಅವ್ರು ಹೇಳಿದ್ದು ಏನಂದರೆ, ಮದುವೆ ಆಗಿದೆಯಾ ಅಂತ ಮೊದಲು ಪ್ರಶ್ನೆ ಕೇಳ್ತಾ ಇದ್ರು. ಮದುವೆ ಆಗಲಿಲ್ಲ ಅಂದರೆ ಫೋನೇ ಇಟ್ಬಿಟ್ಟಿದ್ದಾರೆ ಎಷ್ಟೋ ಜನ, ಡಾಕ್ಟರ್ಸೇ ಇಟ್ಬಿಡ್ತಾ ಇದ್ರು. ಯಾಕಂದರೆ
ಆಗ ಇಟ್ ವಾಸ್ IVF ವಾಸ್ ಸಪೋಸೆಡ್ಲಿ ಓನ್ಲಿ ಫಾರ್ ದಿ ಮ್ಯಾರಿಟಲ್ ಸ್ಟೇಟಸ್ ಇರೋರಿಗೆ ಮಾತ್ರ ಕರೆಕ್ಟ್ ಅಂತ ಇದ್ದಿತ್ತು. ಈಗ ನಾವು ದೇ ಹ್ಯಾವ್ ಟೇಕನ್ ಇಟ್ ಔಟ್, ದೇ ಮೇಡ್ ಇಟ್ ಅವೈಲಬಲ್ ಫಾರ್ ಸಂಬಡಿ ಲೈಕ್ ಮೀ. ಕರೆಕ್ಟ್, ಇಟ್ ಈಸ್ ಲೀಗಲ್. ಹಾಂ, ಈಗ ಲೀಗಲ್ ಆಗಿದೆ. ಅದೇ ವಯೋಮಿತಿ ಮಾತ್ರ 40ರಿಂದ 50 ವರ್ಷ ಇರಬೇಕು. ಹೀಗಿರಿಂದ ಒಂದು ವಯೋಮಿತಿಯನ್ನು ನೋಡ್ತಾರೆ, ಮತ್ತು ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಆ್ಯಂಡ್ ವಾಟ್ ದೇ ಹ್ಯಾವ್ ಡನ್, ಇವಾಗ ನನ್ನ ಏನೇ ಲೀಗಾಲಿಟಿ ಇರಲಿ ಅದೆಲ್ಲ ನಾನೇ ಇವಾಗ ಸೈನ್ ಮಾಡಬಹುದು. ನನ್ನ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬರು ಪುರುಷ ಇರಬೇಕಲ್ಲಿ, ಗಂಡಸಿರಬೇಕು ಅನ್ನೋಂಥದ್ದು ಯಾವುದೇ ಇವಾಗ ನೆಸೆಸಿಟಿ ಇಲ್ಲ ಈಗ. ಅದು ಕಾನೂನೇ ಕೊಟ್ಟಿರೋದ್ರಿಂದ ದೇರ್ ಇಸ್ ನಥಿಂಗ್ ರಾಂಗ್. ನಾನೇನು ಕಾನೂನು ಬಾಹಿರವಾದಂಥದ್ದೇನು ಮಾಡಲಿಲ್ಲ. ಕಾನೂನು ಯಾಕೆ ಕೊಟ್ಟಿದೆ, ಅಲ್ಲಿ ಏನು ತಿಳಿವಳಿಕೆ ಇಲ್ದಿರೋರು ಕೂರಲಿಲ್ಲ ಅಲ್ವಾ, ಜಡ್ಜಸ್ ಎಲ್ಲ ಅಷ್ಟೆಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಆಮೇಲೆ ಯಾವುದೇ ಒಂದು ನಮ್ಮಲ್ಲಿ ಒಂದು ನ್ಯಾಯಾಲಯದಿಂದ ನ್ಯಾಯಾಧೀಶರು ಹೊರಡಿಸುವಂತಹ ಯಾವುದೇ ಒಂದು ರೀತಿಯ ಕಾನೂನು ಇರಬೇಕಾದ್ರೆ ಅದು ಬರೀ ಒಂದು ಹಿನ್ನೆಲೆಯನ್ನು ನೋಡಿ ತಗೊಂಡಿರಲ್ಲ ಅವರು, ಇದನ್ನು ಡಿಸಿಷನ್ಸ್ ತಗೊಂಡಿರಲ್ಲ. ದೇ ವರ್ಕ್ ಆನ್ ಅ ಲಾಡ್ ಆಫ್ ಪೀಪಲ್, ದೇ ಟೇಕ್ ಲಾಡ್ ಆಫ್ ಒಪಿನಿಯನ್ಸ್ ಆಫ್ ಎವ್ರಿ ಒನ್. ಆ್ಯಂಡ್ ಪ್ರತಿಯೊಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಏನೇನು ಫೈಟಿಂಗ್ ಆಗಿದೆ, ಇಟ್ ಇಸ್ fought by all women most of the time in the court, you will be knowing. So ಹಾಗಾಗ್ಬಿಟ್ಟು ಐ ಆಮ್ ಲಕ್ಕಿ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ನನ್ನ ದೇಶದಲ್ಲಿ ನನಗೆ ಹೆಣ್ಣು ಅಂತ ಇವತ್ತು ನನ್ನನ್ನು ಗುರುತಿಸಿ, ನಾನಲ್ಲ, ಆಲ್ ಇನ್ ದ ಹೋಲ್ ಗುರುತಿಸಿ ನಮಗೊಂದು ಇಷ್ಟು ಸ್ವಾತಂತ್ರ್ಯ ಕೊಟ್ಟಿದೆ. ಇಲ್ಲಿದ್ರೆ ಯೋಚನೆ ಮಾಡಿ, ನನಗೆ ಒಂದು ಮದುವೆ ಅಂತ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನನ್ನ ತಾಯಿ ಆಗುವಂಥ ವ್ಯವಸ್ಥೆ. ಇಲ್ಲದಿದ್ದರೆ ಯಾವತ್ತೂ ಆ ಮಗು, ಆ ಹೆಣ್ಣಿಗೆ ಹುಟ್ಟಿದಂಥ ಮಗು ಎಷ್ಟು ಸಮಾಜದ ಇದರಲ್ಲಿ ಗುರಿಯಾಗಬೇಕಾಗಿತ್ತು. We've seen it, all of us. And today we don't have such concept as illegitimate, outside marriage. ಯಾಕಂದರೆ ಆ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಅನ್ನೋ ಅಂಥದ್ದೇನೆ ಸಮಾಜಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾದಂಥದ್ದು. ನೀವು ಆ ಇನ್ಸ್ಟಿಟ್ಯೂಷನ್ನ ಎಷ್ಟರ ಮಟ್ಟಿಗೆ ನೀವು ಉಳಿಸ್ಕೊಳ್ಳೋಕೆ ನೀವು ಪ್ರಯತ್ನ ಪಡ್ತಿದ್ದೀರಾ, ಗಂಡಾಗಲಿ ಹೆಣ್ಣಾಗಲಿ, ಇಟ್ಸ್ ಅ ವೆರಿ ಪರ್ಸನಲ್ ಥಿಂಗ್. ನಾನೇನೋ ಬಂದು ನಿಮ್ಮ ಮೇಲೆ ಹೇಳಕ್ಕಾಗಲ್ಲ, ಕಾನೂನಿದೆ, ಈ ಕಾನೂನಿದೆ, ಯು ಬೆಟರ್ ಸ್ಟೇ ಲೈಕ್ ದಿಸ್, ಯು ಹ್ಯಾವ್ ಟು ಲಿವ್ ಲೈಕ್ ದಿಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಐ ಶುಡ್ ಬಿ ವೆರಿ ಪ್ರೌಡ್ ಆಸ್ ಅ ವುಮನ್ ಟುಡೇ. ನಾನೊಬ್ಬ ಭಾರತೀಯಳಾಗಿ ನಮ್ಮ ದೇಶದಲ್ಲಿ ಇಷ್ಟು ಸ್ವಾತಂತ್ರ್ಯ. ಯಾಕಂದರೆ ಇವತ್ತಿನ ಈ ಶತಮಾನದಲ್ಲೂ ನಾವು ನೋಡ್ತಾ ಇರೋದು, ಇರಾನಲ್ಲಿ ಏನಾಗ್ತಿದೆ ನೋಡ್ತಿದ್ದೀವಿ, ಅಫ್ಘಾನಿಸ್ತಾನದಲ್ಲಿ ಏನಾಗ್ತಿದೆ ಅಂತ ನೋಡಿ, ಸಾಕಷ್ಟು ದೇಶಗಳಲ್ಲಿ ಹೆಣ್ಣಿಗಿನ್ನೂ ಅವಳು ಹೆಣ್ಣು ಅಂತ ಹೇಳ್ಕೊಳ್ಳೋ ಅಂತ ಬಾಯಲ್ಲಿ ಬಿಟ್ಟು ಹೇಳ್ಕೊಳ್ಳೋದೇ ಕಷ್ಟ ಇದೆ. ಅವಳು ಹೌದು, ನಾನು ಹೆಣ್ರಿ, ನಾನು ಹಿಂಗಿರ್ಬೇಕ್ರಿ ಅಂತ ಅದು ಹೇಳಕ್ಕೆ ಆ ಶಕ್ತಿನೂ ಅವ್ರಿಗೆ ಕೊಟ್ಟಿಲ್ಲ, ಗಂಟ್ಲ ಹೆಚ್ಚಿಟ್ಟಿದ್ದಾರೆ. ಸೊ ಅಂಥದ್ರಲ್ಲಿ ನನ್ನನ್ನು ಇವತ್ತು ಹೆಣ್ಣು ಅಂತ ಇಲ್ಲಿ ನನ್ನನ್ನು ಸ್ವೀಕಾರ ಮಾಡಿದೆ ನನ್ನ ದೇಶ. ಅಷ್ಟೇ ಅಲ್ಲದೆ ನೀನು ಹೆಣ್ಣಾಗಿ ಬದುಕಕ್ಕೆ ಅದು ನಿನ್ನ ಆಯ್ಕೆ. ಇಟ್ ಈಸ್ ಯೋರ್ ಓನ್ ಡಿಸಿಷನ್, ಯು ಹ್ಯಾವ್ ಟು ಮೇಕ್ ಅ ಡಿಸಿಷನ್, ಯು ಟೇಕ್ ಅ ಕಾಲ್. ಇಷ್ಟೆಲ್ಲ ನನಗೆ ಕೊಟ್ಟಿರುವಾಗ ನನ್ನ ದೇಶ, ಐ ಥಿಂಕ್ ವಿ ಶುಡ್ ನಾಟ್ ಗೋ ಹೆಡ್. ಇನ್ಎವಿಟೇಬಲ್ ಪರಿಸ್ಥಿತಿ ಅನ್ನುವಾಗ ಒನ್ ಶುಡ್ ಗೋ ಹೆಡ್ ಅಂತ. ಕರೆಕ್ಟ್. ಸೊ ಅಂದರೆ ಡಾಕ್ಟರ್ ನಂತರ ಒಪ್ಪಿದ್ರು, ಲೈಕ್ ಲೀಗಲ್ ಎಲ್ಲ ಆಗುವಾಗ, ಮತ್ತು ಸುಷ್ಮಾ ಅವ್ರ ಆ್ಯಕ್ಚುಲಿ ನೀವು ಇಲ್ಲ ಅದಾದ್ಮೇಲೆ ಮತ್ತೆ ನನಗೆ 3-4 ವರ್ಷ ನಂಗೆ ವೇಸ್ಟ್ ಆಯಿತು ಅಲ್ಲಿಂದ. ಯಾಕಂದರೆ ದೆನ್ ಈ ಥರ ಇದ್ರೆ ಮತ್ತೆ ಹೌ ಡು ಐ ಗೋ, ಬಿಕಾಸ್ ಸಿ ನೋಡಿ, ಯಾವುದೇ ಪೇಷಂಟ್ ಹೋಗಬೇಕಾದ್ರೆ, ಯಾವುದೇ ನಾವು ವೈದ್ಯರ ಹತ್ರ ಹೋಗಬೇಕಾದ್ರೆ ನಾವೊಂದು ಗಾಬರಿಲೇ ಇರ್ತೀವಿ, ಏನಾಗುತ್ತೋ ಏನೋ ಅಂತ. ಹಾರ್ಟ್ ಪೇಷಂಟ್ ಇರಲಿ, ನಾವು ಏನೇ ಪೇಷಂಟ್ ಇರಲಿ, ಆ್ಯಂಡ್ ಸ್ಪೆಷಲಿ ಇದಂತೂ ತುಂಬ ತೀರಾ ಇದು ಮನಸ್ಸಿಗೆ ಹತ್ತಿರ ಆಗಿರೋವಂಥದ್ದು, ಒಂದು ತಾಯಿ ಆಗೋವಂಥದ್ದು, ಮಗುನ ಪಡೆಯಬೇಕು ಅಂತಿರೋರಿಗೆ ತೀರಾ ಒಂದು ಹತಾಶೆಯಲ್ಲಿರ್ತಾರೆ. ಅವರಿಗೆ ದಿ ನೀಡ್ ಲಾಟ್ ಆಫ್ ಟೈಮ್, ಕನ್ಸೋಲಿಂಗ್ ಮಾಡಬೇಕು, ಯಾರಾದರೂ ಸ್ವಲ್ಪ ಸಮಾಧಾನ ಹೇಳಬೇಕು. ಆಮೇಲೆ ನಮ್ಗೇನು ಗೊತ್ತಿರುತ್ತೆ ಈ ಟೆಕ್ನಿಕಲ್ ಇದೆಲ್ಲ, ನಮ್ಗೇನು ಗೊತ್ತಿರಲ್ಲ ಏನೇನ. ಆಮೇಲೆ ನನ್ನ ದೇಹದಲ್ಲಿ ನನಗೆ ಒಳಗಡೆ ಏನಾಗ್ತಿದೆ ಅಂತ ನನಗೆ ಅದು ಗೊತ್ತಿರಲ್ಲ, ಬೇರೆ ಅವರು ನನಗೆ ಹೇಳಬೇಕಾಗತ್ತೆ. ಸೊ ಇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಆ ನಿಟ್ಟಿನಲ್ಲಿ ಡಾಕ್ಟರ್ಸ್ ಶುಡ್ ಬಿ ವೆರಿ ಫ್ರೆಂಡ್ಲಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಗೈನಿಕ್ ಡಿಪಾರ್ಟ್ಮೆಂಟ್. ನನಗೊಂದು 4 ವರ್ಷ ವೇಸ್ಟ್ ಆಯಿತು, 4 ವರ್ಷ. ಆಮೇಲೆ ಐ ವಾಸ್ ಕಾಂಟಂಪ್ಲೇಟಿಂಗ್ ಅಗೇನ್ ವೆದರ್ ಶುಡ್ ಐ ಗೋ ಹೆಡ್ ಆರ್ ನಾಟ್ ಟು ಗೋ ಹೆಡ್, ಏನು ಮಾಡಲಿ, ಅಥವಾ ಶುಡ್ ಐ ವೇಟ್ ಫಾರ್ ಸಮ್ ಮೋರ್ ಟೈಮ್, ಹಿಂಗೆ ಏನು ಅಂತ ಐ ವೇಸ್ಟೆಡ್ ಅ ಲಾಟ್ ಆಫ್ ಟೈಮ್. ಅದಾದಮೇಲೆ ನಾನು ಐ ವಾಕ್ಡ್ ಇನ್ ಟು ಅ ಹಾಸ್ಪಿಟಲ್, ದಟ್ಸ್ ವೆನ್ ಐ ಮೆಟ್ ವಿತ್ ಡಾಕ್ಟರ್ ಸುಷ್ಮಾ, ಆ್ಯಂಡ್ ಶಿ ವಾಸ್ ವೆರಿ ವೆರಿ ವೆಲ್ಕಮಿಂಗ್ ಅಷ್ಟೇ ಅಲ್ಲ, ನಂಗೆ ತುಂಬ ಟೈಮ್ ಕೊಟ್ಟರು. ಟೈಮ್ ಅಂದರೆ ನನ್ನನ್ನು ನನ್ನನ್ನು ಮನದಾಳದಿಂದ ಅರ್ಥ ಮಾಡ್ಕೊಳ್ಳೋ ಅಂಥ ಪ್ರಯತ್ನ ಅವ್ರು ಪಟ್ಟಿದ್ದಾರೆ. ರಿಯಲಿ ದಟ್ಸ್ ರಿಯಲಿ ಗ್ರೇಟ್ ಆಫ್ ಅ ಡಾಕ್ಟರ್, ದಟ್ ಶುಡ್ ಬಿ ದಿ ವರ್ಚ್ಯೂ ಅಂತ ಅನಿಸುತ್ತೆ ಫಾರ್ ಅ ಡಾಕ್ಟರ್, ಐ ಫೀಲ್. ಎಸ್.
ಸೊ ಬಿಫೋರ್ ಲೈಕ್ ಸುಷ್ಮಾ ಅವರು ಅಕ್ಸೆಪ್ಟ್ ಮಾಡೋಕ್ಕಿಂತ ಅಂದರೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಪೇರೆಂಟ್ಸ್ಗೆಲ್ಲ ತಿಳಿಸಿ ಆಗಿತ್ತು ಲೈಕ್ ಇಲ್ಲ ತಿಳಿಸಿಲ್ಲ ಓಕೆ ನನ್ನ ಮೆಡಿಕೇಶನ್ ಎಲ್ಲ ಇಲ್ಲೆಲ್ಲ ಬಿದ್ದಿರ್ತಾ ಇತ್ತು. ನನ್ನ ತಮ್ಮ ಎಲ್ಲ ನೋಡ್ತಾ ಇದ್ದ, ನನ್ನ ತಂಗಿನ ನೋಡ್ತಾ ಇದ್ರು. ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತ ಹೇಳಿದೆ ಅಷ್ಟೇ. ಬಿಕಾಸ್ ಯು ಆರ್ ನಾಟ್ ವೆರಿ ಶ್ಯೂರ್ ಏನಾಗುತ್ತೆ ಅಂತ ಗೊತ್ತಿರಲ್ಲ, ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ. ನಮ್ಮನೇಲಿ ಅಷ್ಟೊಂದು ಏನು ಇದು ಇಲ್ಲ, ಆದರೂ ನನಗೆ ಸ್ವಲ್ಪ ಇತ್ತು ಐ ಬೆಟರ್ ಬಿಕಮ್ ಪಾಸಿಟಿವ್ ಆದಮೇಲೆ ನಾನು ಹೇಳೋಣ ಅಂತ ಇತ್ತು. ಬಟ್ ಇನ್ಸಿಮಿನೇಷನ್ ಆದಮೇಲೆ ತಡ್ಕೊಳಕ್ಕಾಗಿಲ್ಲ. ಅವತ್ತೇ ಬರ್ಬೇಕು ಪಪ್ಪಂಗೆ ಹೇಳ್ತಾನೆ, ನಾನು ಕೃತಕ ಗರ್ಭಧಾರಣೆ ಮಾಡ್ಕೊಂಡಿದ್ದೀನಿ ಪಪ್ಪ ಅಂತ. ಅವರಿಗೆ ಖುಷಿ ಆಯಿತು, ಸಂತೋಷ ಆಯಿತು ಅನ್ನೋಕ್ಕಿಂತ ಹೆಚ್ಚಾಗಿ ಹಿ ಹ್ಯಾಡ್ ದಿ ಅಕ್ಸೆಪ್ಟೆನ್ಸ್ ಟು ಸೇ ಒಳ್ಳೇದಮ್ಮ, ನಿನ್ನ ಹೆಣ್ಣು ಅನ್ನೋಕ್ಕೆ ತಾಯಿ ಆಗೋದು ಅದು ನಿನ್ನನ್ನು ಕಂಪ್ಲೀಟ್ ಮಾಡುತ್ತೆ ಒಂದು ಹೆಣ್ತನವನ್ನು, ಪರವಾಗಿಲ್ಲ ಬಿಡು ಒಳ್ಳೇದು ಅಂತ ಹೇಳಿದ್ರು. ಸೊ ಇಟ್ ವಾಸ್ ನಾಟ್ ಲೈಕ್ ಓ ಹಿ ಜಂಪ್ಡ್ ಔಟ್ ಆಫ್ ಜಾಯ್, ನಾಟ್ ಲೈಕ್ ದ್ಯಾಟ್. ಒಂದು ರಿಯಲಿಸ್ಟಿಕ್ ಆಗಿ ತಂದೆ ಹೇಗೆ ರಿಯಾಕ್ಟ್ ಮಾಡ್ಬೋದು, ಹಿ ಹ್ಯಾಸ್ ರಿಯಾಕ್ಟೆಡ್ ಲೈಕ್ ದ್ಯಾಟ್. ಸಚ್ ಎ ಗ್ರೇಟ್ ಫಾದರ್ ಆ್ಯಕ್ಚುಲಿ. ಅಂದರೆ ಬಿಕಾಸ್ ಅದು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ, ಅಷ್ಟರ ಮಟ್ಟಿಗೆ ಅವ್ರಿಗೂ ತಿಳುವಳಿಕೆ ಇರಬೇಕು, ಅಷ್ಟರ ಮಟ್ಟಿಗೆ ಮೆಚುರಿಟಿ ಇರಬೇಕು. ಕರೆಕ್ಟ್. ಅದೇ ಸೊ ಹಾಗಾಗಿ ನನಗೆ ಆಮೇಲೆ ತೊಂದರೆ ಆಗಲಿಲ್ಲ. ಅದಾದಮೇಲೆ ನಾನು ಕನ್ಸೀವ್ ಆಗಿದ್ದೀನಿ ಪಾಸಿಟಿವ್ ಆದಮೇಲೆ ಎಲ್ಲರಿಗೂ ಹೇಳಾಯಿತು. ದೆನ್ ದೇವರ್ ಓಕೆ. ಆ್ಯಂಡ್ ಮತ್ತು ಇನ್ನೊಂದು ಏನಾಗುತ್ತೆ ಗೊತ್ತಾ, ಅಂದರೆ ನೀವೆಲ್ಲ ನನ್ನನ್ನು ತುಂಬ ಹತ್ತಿರದಿಂದ ನೋಡಿದವರಲ್ಲ, ನನ್ನ ಜೀವನದಲ್ಲಿ ದಿನನಿತ್ಯದಲ್ಲಿ ಏನಾಗುತ್ತೆ ಅಂತ. ಆಬ್ವಿಯಸ್ಲಿ ನನ್ನ ತಮ್ಮ ತಂಗಿ, ನನ್ನ ಕಸಿನ್ಸು ಎಲ್ಲರೂ ನನ್ನನ್ನು ಸಣ್ಣೋಳಿಂದ ನೋಡ್ತಾ ಬಂದುಬಿಟ್ಟಿದ್ದಾರೆ. ದೆನ್ ದೇ ಫೆಲ್ ದಿಸ್ ವಾಸ್ ಅ ರೈಟ್ ಡಿಸಿಷನ್ ಫಾರ್ ಯೋರ್, ನಿನ್ನ ಜೀವನದ ಇದಕ್ಕೆ ನೀನೇನು ತೊಗೊಂಡಿದ್ಯೋ ಅದು ಸರಿ ಇದೆ ಅಂತ ಹೇಳಿದ್ರು. ಎಸ್ ಮ್ಯಾಮ್. ಇನ್ನು ಅಂದರೆ ಅಕಸ್ಮಾತ್ ಅವ್ರು ಒಪ್ಪಲಿಲ್ಲ, ಅವರಿಗೆ ಖುಷಿ ಆಗಲಿಲ್ಲ ಅಂತ ಹೇಳಿದ್ರು, ಐ ಹ್ಯಾಡ್ ಟು ಗೋ ಅಹೆಡ್ ವಿತ್ ಮೈ ಡಿಸಿಷನ್, ಐ ವುಡ್ ಹ್ಯಾವ್ ಗಾನ್ ಅಹೆಡ್. ಆದರೆ ಎಲ್ಲರೂ ಅದರಲ್ಲಿ ಭಾಗಿಯಾಗ್ತಿದ್ದಾರೆ ಒಂದು ಸಂತೋಷದಲ್ಲಿ ಅಂದಾಗ ಇಟ್ ಮೇಕ್ಸ್ ಇಟ್ ಮಚ್ ಮೋರ್ ನೈಸ್. ಕರೆಕ್ಟ್. ನಾನೀಗ ಅದೇ ಸಾಕಷ್ಟು ವಿಷಯ ಹೇಳಿದ್ದೀರಾ ಆಲ್ರೆಡಿ. ನಾನು ಇವಾಗ ಈ ಪ್ರಶ್ನೆ ಮೋಸ್ಟ್ಲಿ ಕ್ರೀಶೆಡ್ ಅಂತ ಅನಿಸುತ್ತೆ, ಬಿಕಾಸ್ ಜನಗಳಿಗೆ ಒಂದು ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕಷ್ಟೇ. ಸೊ ಅದೇ ಹೇಗೇನು ಈಗ ಮಗು ಅಂತ ಬಂದ ನಂತರ ಹೇಗೇನು ಮತ್ತೆ ತಂದೆ ಯಾರು ಅಂತ ಪ್ರಶ್ನೆ ಬರುತ್ತಲ್ವ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಸಾಕಷ್ಟು ಜನ ಅದನ್ನ ನೀವು ಹೇಳಿ, ಅದನ್ನ ನೀವು ತಿಳಿಪಡಿಸಿ ಅಲ್ವಾ. ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಮೇಕ್ ಪೀಪಲ್ ನೋ ಅಬೌಟ್ ಇಟ್. ನನಗೆ ನೆನ್ನೆನೂ ಒಬ್ರು ಕೇಳಿದ್ರು, ಹೌದು ಆಯ್ತು ಇದೆಲ್ಲ ಆಯ್ತಲ್ಲ, ಒಂದು ತಂದೆ ಹೆಸರು ಹಾಕ್ಬೇಕಲ್ಲ ಭಾವನಾ ಈಗ ಅಂತ. ನೋ ನೀಡ್ ಆಫ್ ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ನನ್ನ ದೇಶ ನನಗೆ ಇವತ್ತು ಕೊಟ್ಟಿರೋ ಅಂತ ಹಕ್ಕೇನಪ್ಪ ಅಂತ ಹೇಳಿದ್ರೆ, ನೀನು ಹೆಣ್ಣಾಗಿ ನಿನಗೆ ಯಾರು ಇವಾಗ ನಿನಗೆ ಸರ್ಟಿಫೈಡ್ ಮಾಡೋ ಅಗತ್ಯ ಇಲ್ಲ. ಅಂದರೆ ಒಬ್ಬ ಪುರುಷನ ಇದರಲ್ಲಿ ನಾನು ಸರ್ಟಿಫಿಕೇಶನ್ ತಗೊಳ್ಳೋ ಅಗತ್ಯ ಇಲ್ಲ. ನಾನು ಹೆಂಡತಿ ಆಗಿದ್ದೀನೋ, ತಂಗಿ ಆಗಿದ್ದೀನೋ, ತಾಯಿ ಆಗಿದ್ದೀನೋ, ಆ್ಯಂಡ್ ದೆನ್ ದೇ ವಿಲ್ ಸರ್ಟಿಫೈ ಎಸ್ ಐ ವಿಲ್ ಸಪೋರ್ಟ್ ಹರ್. ಆ್ಯಂಡ್ ದೆನ್ ನನಗೆ ಆಗ ಪಾಸ್ಪೋರ್ಟ್ ಸಿಗೋದು, ನನ್ನ ಪಾಸ್ಪೋರ್ಟಲ್ಲಿ ಹೆಸರಿರೋದು. ನೋಡಿ, ಪ್ರೀತಿಯಿಂದ ನನ್ನ ತಂದೆ ಹೆಸರು ನನ್ನ ಹೆಸರಲ್ಲಿದೆ. ಇಟ್ಸ್ ನಥಿಂಗ್ ಟು ಡೂ ವಿತ್ ಅಂದರೆ ಪ್ರೂವ್ ಮಾಡಲಿಕ್ಕಾಗಲಿ ಇನ್ನೇನು ಅಲ್ಲ, ಅದು ಪ್ರೀತಿಯಿಂದನೇ ಇರೋವಂಥದ್ದು. ನನ್ನ ಅಮ್ಮನ ಎಷ್ಟು ಪ್ರೀತಿ ಮಾಡಿದ್ದೀನೋ ಅಷ್ಟೇ ಅಪ್ಪನ ಪ್ರೀತಿ ಮಾಡಿದ್ದೀನಿ, ಏನೋ ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ that is what the reality today is. If I want to have my husband's name out of love and will, it's a different thing, it's a choice. But when you do not have a choice, let's say when I do not have somebody, athwa ಈಗ ಡೈವೋರ್ಸ್ ಆಗಿದೆ, ಇನ್ನೇನೋ ಆಗಿದೆ, but you still have to carry a husband name, we don't have to now. That is the thing. ಈಗ ನನಗೆ ಪಾಸ್ಪೋರ್ಟಿಗೆ ನನಗೆ ಗಂಡನ ಹೆಸರು ಬೇಕಾಗಲಿಲ್ಲ. ಈಗ ಆಮೇಲೆ ನನ್ನ ಮಕ್ಕಳಿಗೆ ನಾನು ಪಾಸ್ಪೋರ್ಟ್ ಮಾಡಿಸ್ತೀನಿ ಅಂದರೆ ತಂದೆ ಹೆಸರು ಬೇಕಾಗಲಿಲ್ಲ. ಈಗ ಶಾಲೆಗಳಲ್ಲೂ ಇಲ್ಲ, ಶಾಲೆಗಳು ಇವಾಗ ಕೇಳ್ತಾರಂತ ಹೇಳಿದ್ರು ಸಹ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಓಪನ್ಲಿ, ಬಿಕಾಸ್ ಇಟ್ ಇಸ್ ನನ್ನ ದೇಶದ ಕಾನೂನು ನನಗೆ ಕೊಟ್ಟಿರುವಂತಹ. ಐ ಥಿಂಕ್ ಇಟ್ಸ್ ಅ ಗ್ರೇಟೆಸ್ಟ್ ಥಿಂಗ್ ದಟ್ ಯು ಯೋರ್ ಸೆಲ್ಫ್ ಅನ್ ಐಡೆಂಟಿಟಿ ಆಸ್ ಅ ವುಮನ್. ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್. ಅದಕ್ಕೋಸ್ಕರ ನಾವು ಎಷ್ಟೋ ಸಾವಿರಾರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹೆಣ್ಮಕ್ಳು. ಇವತ್ತು ಒಂದಿನದ ಹೋರಾಟ ಅಲ್ಲ ಅದು. ನೀವು ಪಾಶ್ಚಿಮಾತ್ಯ ದೇಶಗಳಲ್ಲಿ, ಯುರೋಪಿಯನ್ ದೇಶಗಳಲ್ಲಿ ಇನ್ನೂ ಹಿಂದಕ್ಕೆ ಇದ್ರು ಅವರಿನ್ನು. ಆ್ಯಂಡ್ ಅವ್ರು ಹೇಳಿದಂಥ ಉಡುಗೆ ತೊಡುಗೆನೇ ತೊಡಬೇಕಾಗಿತ್ತು, ಇನ್ನೇನೋ ಮಾಡಬೇಕಾಗಿತ್ತು, ಹಾಗೆಲ್ಲ ಇತ್ತು. ಬಟ್ ಐ ಶುಡ್ ಬಿ ವೆರಿ ಪ್ರೌಡ್ ಆಫ್ ಇಟ್ ಟುಡೇ. ಇದಕ್ಕೆ ನನಗೆ ಮುಂಚೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸರ್ ರೈಲ್ವೆ ಮಿನಿಸ್ಟರ್ ಆಗಿರುವಾಗ ಕೇಂದ್ರದಲ್ಲಿ ಐ ವಾಸ್ ಪಾರ್ಟ್ ಆಫ್ ಅ ಕಮಿಟಿ. ಆಗ ಹೆರಿಟೇಜ್ ರೈಲ್ವೆ ಹೆರಿಟೇಜ್ ಕಮಿಟಿಯಲ್ಲಿದ್ದೆ ನಾನು. ಆಗ ಮಲ್ಲಿಕಾ ಸಾರಾಭಾಯಿ, ನಿಮ್ಮ ಹೆಸರು ಕೇಳಿದ್ದೀರಾ? ಡಾನ್ಸರ್, ಅವ್ರ ತಾಯಿನೂ ಅಷ್ಟೇ, ಗುಜರಾತ್, ವಿಕ್ರಮ್ ಸಾರಾಭಾಯಿ ಅವ್ರ ಮಗಳು. ಇನ್ಫ್ಯಾಕ್ಟ್ ಶಿ ವಾಸ್ ದ ಫಸ್ಟ್ ಒನ್ ಟು ಗೋ ಟು ಸುಪ್ರೀಂ ಕೋರ್ಟ್ ಟು ಫೈಟ್ ಫಾರ್ ಇಟ್. ಅವಾಗ ಕಂಪಲ್ಸರಿ ಹಸ್ಬೆಂಡ್ ನೇಮ್ ಅಂತ ಇರ್ತಾ ಇತ್ತು ಪಾಸ್ಪೋರ್ಟಲ್ಲಿ, ವೀಸಾಗೆ ಎಲ್ಲದಕ್ಕೂ. ಶಿ ವಾಸ್ ದ ಫಸ್ಟ್ ಒನ್ ಟು ರಿಮೂವ್ ದಟ್ ಹಸ್ಬೆಂಡ್ ಅ ವರ್ಡ್
She was the one who came as a petitioner. ಪಿಟಿಷನರ್ ಆಗಿ ಹೋಗ್ಬಿಟ್ಟು ಹಸ್ಬೆಂಡ್ ಅನ್ನೋ ಆ ಕಾಲಮ್ನ ತೆಗೆಸಿ ದೆನ್ ಶಿ ಮೇಡ್ ಇಟ್ ಅ ಸ್ಪೌಸ್. ಕರೆಕ್ಟ್ ಆಯ್ತಾ? ಶಿ ವಾಸ್ ದ ಒನ್ ಹೂ ಫಾಟ್ ಫಾರ್ ಇಟ್ ಅವಾಗ. ಆ್ಯಂಡ್ ಐ ಹವ್ ಸ್ಪೋಕನ್ ಟು ಹರ್ ಪರ್ಸ್ನಲಿ. ಆ್ಯಂಡ್ ಅವ್ರು ತುಂಬ ವರ್ಷದಿಂದ ಅದಕ್ಕೆಲ್ಲ ಸಾಕಷ್ಟು ಇದು ಮಾಡಿದ್ದಾರೆ. ಈಗ ಬರ್ತಾ 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 ನಮ್ಮ ಸರ್ವೋಚ್ಚ ನ್ಯಾಯಾಲಯನ ಹೇಳಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಶಾಲೆಗಳಲ್ಲೂ ನನ್ನ ಅವಶ್ಯಕತೆ ಇಲ್ಲ. ಯಾಕಂದರೆ ಅದಕ್ಕೆ ನಾನಾ ಕಾರಣಗಳಿರಬಹುದು. ಒಂದು, ಇನ್ನೊಂದು, ಎಕನಾಮಿಕಲಿನೂ ಇವತ್ತು ಹೆಣ್ಣು ಎಷ್ಟು ಪ್ರಬಲವಾಗಿ ಪುರುಷರಿದ್ದಾರೋ ಅಷ್ಟೇ ಪ್ರಬಲವಾಗಿ ಅವಳಿದ್ದಾಳೆ. ಮಕ್ಕಳನ್ನ ಅವಳು ನೋಡ್ಕೊಳ್ಳೋಕ್ಕೂ ಆಗ್ತಾಯಿದೆ. ಅವಳ ಜವಾಬ್ದಾರಿಯಲ್ಲೇ ಅವಳು ನೋಡ್ಕೊಳ್ತಾ ಇರುವಾಗ ಐ ಥಿಂಕ್ ಶಿ ಹ್ಯಾಸ್ ಆಲ್ ದ ರೈಟ್. ಕರೆಕ್ಟ್ ಮ್ಯಾಮ್. ಅದು ಆ್ಯಕ್ಚುಲಿ ಅಂದರೆ ಆನ್ ರೆಕಾರ್ಡ್ ಆ ಥರದ್ದು ಜುಡಿಷಿಯಲ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳ್ತಿರೋದು ಆ್ಯಕ್ಚುಲಿ ಅಂದರೆ ಹೆಸರು ಬೇಕಾಗಿಲ್ಲ ಅಂತ. ಅಂದರೆ ಜನ ಹೇಳ್ತಿರೋದು ಅಂದರೆ ಭಾವನಾತ್ಮಕವಾಗಿ ಒಂದು ಅಪ್ಪ ಅನ್ನೋ ಒಂದು ಸ್ಥಾನ ಇರುತ್ತೆ, ತಂದೆದು ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಭಾವನಾತ್ಮಕ ಅಂತ ಬಂದಾಗ ಬೇರೆ. ಅದನ್ನೇ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಅಗೇನ್ಸ್ಟ್ ಮೆನ್. ದಟ್ ಈಸ್ ಅ ಬೆಸ್ಟ್ ಥಿಂಗ್ ಫಾರ್ ಎನಿ ಚೈಲ್ಡ್ ಟು ಹ್ಯಾವ್. ಕರೆಕ್ಟ್. ಅಪ್ಪ ಅಮ್ಮ ಇಬ್ಬರ ಪ್ರೀತಿನೂ ಸಿಗ್ತಾ ಇದೆ ಒಂದು ಮಗುಗೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ಯಾವುದೂ ಇರಲ್ಲ ಮಕ್ಕಳಿಗೆ. ನಾವು ಇನ್ನೇನು ಅದಕ್ಕಿಂತ ಹೆಚ್ಚಾಗಿ ನಾವು ಚಿನ್ನ ತಂದುಕೊಟ್ರು ಅದಕ್ಕೆ ಇಟ್ ಡಸಂಟ್ ಮ್ಯಾಟರ್. ಬೆಳ್ಳಿ ತಂದುಕೊಟ್ರು, ವಜ್ರ ತಂದುಕೊಟ್ಟು ಬಾಲ್ ಮಾಡಿದ್ದೀನಿ ನೀನು ಫುಟ್ಬಾಲ್ ಆಡೋ ಅಂದರೆ ಇಟ್ ಡಸಂಟ್ ಮ್ಯಾಟರ್. ಅವಾಗ ಮ್ಯಾಟರ್ ಆಗೋದೇನು? ಅಪ್ಪ ಅಮ್ಮ ಇಬ್ಬರು ಇದ್ದಾರಾ, ಅವರಿಬ್ಬರಿಂದ ಎಷ್ಟು ಇದು ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ. ದಟ್ಸ್ ಆಲ್ ಮ್ಯಾಟರ್ಸ್ ಟು ಚಿಲ್ಡ್ರನ್. ದರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಆಯಿತಾ? ಆದರೆ ವರ್ಸ್ ಕಮ್ ವರ್ಸ್ ಸಿನಾರಿಯೋ ನನ್ನಂಥ ಮಹಿಳೆಯರಿರಬಹುದು, ಅಥವಾ ಅವರಿಗೆ ಎಷ್ಟೋ ಕಾರಣಾಂತರಗಳಿಂದ ಅವರಿಗೆ ಪುರುಷರ ಇದು ಸಿಗದೇ ಇರಬಹುದು, ಅಥವಾ ಪ್ರೀತಿನೋ ಆ ದಾಂಪತ್ಯ ಜೀವನದಲ್ಲಿ ಸಿಗಬೇಕಾಗುವಂತಹ ಅನ್ಯೂನ್ಯತೆನೋ ಇನ್ನೇನೋ ಅದೆಲ್ಲ ಸಿಗದೇ ಇದ್ರೂ ಸಹ, ಬಟ್ ಶಿ ಡಸಂಟ್ ಹ್ಯಾವ್ ಟು ಬಿ ಅ ಹೆಸಿಟೆಂಟ್. ಹೌದು, ನಾನೇನೋ ತಪ್ಪು ಮಾಡಿದ್ದೀನಿ, ನನ್ನ ಸಮಾಜದ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅನ್ನೋಂಥ ಸನ್ನಿವೇಶ ಇಲ್ಲ ಅನ್ನೋದು ನಾನು ಹೇಳ್ತಿದ್ದೀನಿ ಅಷ್ಟೇ ವಿನಃ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ದ ಬೆಸ್ಟ್ ಪಾಸಿಬಲ್ ವೇ ದಟ್ ಒನ್ ಶುಡ್ ಆಪ್ಟ್ ಫಾರ್. 100%. ಅದೇ ನಿಮ್ಮ ಮಕ್ಕಳಿಗೆ ಅಂದರೆ ಆ ಒಂದು ಗ್ಯಾಪ್ ಅಥವಾ ಏನಿರುತ್ತೆ ಅಥವಾ ಒಂದು ವ್ಯಾಕ್ಯೂಮ್ ಅದು ಹೆಂಗೆ ಫಿಲ್ ಮಾಡಬಹುದು ದಟ್ ಓನ್ಲಿ ದೇ ವಿಲ್ ನೋ. ಕರೆಕ್ಟ್. ಐ ವೋಂಟ್ ನೋ ರೈಟ್ ನೌ. ಐ ಹ್ಯಾವ್ ಥಾಟ್ ಆಫ್ ಇಟ್, ಆಫ್ ಕೋರ್ಸ್. ಎಸ್ ಐ ಹ್ಯಾವ್ ಥಾಟ್ ಅಬೌಟ್ ಇಟ್. ಅದನ್ನು ಐ ಹ್ಯಾವ್ ಕಾಂಟೆಂಪ್ಲೇಟೆಡ್ ಫಾರ್ ಮೆನಿ ಟೈಮ್ಸ್, ಫಾರ್ ಮಂತ್ಸ್ ಆ್ಯಂಡ್ ಮಂತ್ಸ್ ಆ್ಯಂಡ್ ಮಂತ್ಸ್. ಯಾಕಂದರೆ ಐ ಆಮ್ ಅ ಬಿಲೀವರ್ ಆಫ್, ನನಗೆ ನನ್ನ ಜೀವನದಲ್ಲಿ ನಂಗೆ ತುಂಬ ಚೆನ್ನಾಗಿ ನಂಗೆ ಬಾಲ್ಯ ಸಿಕ್ಕಿದೆ, ನಂಗೆ ಇಡೀ ಜೀವನ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿದೆ. ಆಬ್ವಿಯಸ್ಲಿ ಐ ವಿಲ್ ಅದನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ, ಆ ಸಂಬಂಧಗಳನ್ನು. ಅದರ ನಂಬಿಕೆ ಇರೋಳು ಸಹ. ಹಾಗಾಗಿ ನಾನು ತುಂಬ ಯೋಚನೆ ಮಾಡಿದ್ದೀನಿ. ಲೆಟ್ಸ್ ಸಿ ಹೌ ದೇ ಗೋಯಿಂಗ್ ಟು ಟೇಕ್ ಇಟ್. ಕರೆಕ್ಟ್. ಅದೇ ನಾನು ಹೇಳೋದು, ಅಕಸ್ಮಾತ್ ನಾಳೆ ದಿನ ಅವ್ರಿಗೆ ಕೇಳಬಹುದು, ಮಕ್ಕಳಿಗೆ ಮಕ್ಕಳು ಮಾತಾಡ್ತಾ ಇರ್ತಾರಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ ಮಕ್ಕಳು, ಅವ್ರು ಮಾತಾಡುವಾಗ ಕೇಳಬಹುದು, ಇವರು ಬಂದು ಪ್ರಶ್ನೆ ಮಾಡಬಹುದು. ಬಟ್ ಆ ಕಾರಣದಿಂದ ನಾನು ಇನ್ನೆಲ್ಲೋ ನನ್ನ ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಡೋದು, ಅದಕ್ಕೋಸ್ಕರ ಆಗಿ ಇಲ್ಲಿಂದ ಇನ್ನೆಲ್ಲೋ ಹೋಗಿ ಸ್ಕೂಲಿಗೆ ಸೇರಿಸೋದು ಅಥವಾ ಇನ್ನೇನೋ ಮಾಡೋದು, ಐ ವಿಲ್ ನಾಟ್ ಡೂ ಆಲ್ ದ್ಯಾಟ್. ಓಕೆ, ಇಟ್ಸ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದೇರ್ ಲೈಫ್, ಐ ಆಮ್ ಶ್ಯೂರ್. ಬಟ್ ಅದು ನನಗೆ ಒಂದೇ ಏನಪ್ಪ ಅಂತ ಹೇಳಿದ್ರೆ, ಅದು ಅವರ ಒಂದು ವ್ಯಕ್ತಿತ್ವ ಅಥವಾ ವ್ಯಕ್ತಿ ಸ್ವರೂಪ ಅದು ಏನು ಮಾರ್ಪಾಡಾಗ್ತಾ ಇರುತ್ತೆ, ಅದ್ರಲ್ಲಿ ಒಂದು ಹುಳುಕಾಗಿ ನಿಲ್ಬಾರ್ದು ಅನ್ನೋದಷ್ಟೇ ನನಗೆ ನನ್ನ ಕನ್ಸರ್ನ್ ಇದೆ ತಾಯಿಯಾಗಿ, ಫಾರ್ ಶ್ಯೂರ್. ಎಸ್, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಕೀಪ್ ಅವೇ ಫ್ರಮ್ ದಿ ರಿಯಾಲಿಟಿ. ಎಸ್. ನಮ್ಮ ಇನ್ನೂ ಅದೇ ಕೆಲವರು ತುಂಬ ಜನ ಅಂದರೆ ಕೇಳ್ತಿರೋದು, ಓಕೆ ಇದು ನೀವು ಅಂದರೆ ಸಿನ್ಸ್ ಯು ಆರ್ ಅ ಸೆಲೆಬ್ರಿಟಿ ಪ್ಲಸ್ ಅಂದರೆ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಚೆನ್ನಾಗಿರೋದ್ರಿಂದ ಇದನ್ನು ಅಫೋರ್ಡ್ ಮಾಡಲಿಕ್ಕೆ ಆಯಿತು. ಬಿಕಾಸ್ IVF ಇಸ್ ಕ್ವೈಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ರೋಸೆಸ್ಸೇನೆ ಕಂಪ್ಯಾರಿಟಿವ್ಲಿ. ಅಂದರೆ ತುಂಬ ಎಕ್ಸ್ಪೆನ್ಸಿವು ಇಲ್ಲ, ಅದೇ. ಆದರೆ ತೀರಾ ಅಂದರೆ ನಾನು ಅದೇ ಹೇಳ್ತೀನಲ್ಲ, ತಾಯಿ ಆಗ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡಿದೆ ಅದು ಬರೋ ಅಂಥದ್ದಲ್ಲ. ಕರೆಕ್ಟ್ ಕರೆಕ್ಟ್. ಹೌದು, ದುಡ್ಡು ಇಲ್ಲದೆ ಇರೋರಿಗೂ ಪ್ರತಿ ಹೆಣ್ಮಗಳಿಗೂ ಅದಿರುತ್ತೆ. ಬಟ್ ಫಾರ್ ಅನ್ ಇನ್ಸ್ಟೆನ್ಸ್ ಈಗ ಸೇಮ್ ಮೈಂಡ್ ಸೆಟ್ ಬಟ್ ಎಕನಾಮಿಕಲಿ ಸ್ವಲ್ಪ ಬ್ಯಾಕ್ವರ್ಡ್ ಇರುವಂಥ ಹೆಣ್ಮಗಳು ಇದನ್ನು ಆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವರು ಯಾವ ಥರ, ನಾವು ಅದೇ ಅನ್ಕೊಂಡಿದೀವಿ. ನಾನು ನೆನ್ನೆನೇ ಹೋದೆ CM ಅವ್ರ ಹತ್ರ ಹೇಳೋಣ ಅಂತ, ಟೈಮ್ ಸಿಕ್ಕರೆ ಇದು ಮಾತಾಡೋಣ ಅಂತ. ಬೈ ದೆನ್ ಸರ್ ಜೊತೆಗೆ ಗೊತ್ತಲ್ಲ ಎಲ್ಲ ಫುಲ್ ಅಷ್ಟೊಂದು ಜನ ಇರ್ತಾರೆ, ಓಡೋಗ್ತಾ ಇದ್ರು. ಬಟ್ ಆಫ್ಟರ್ ಅ ವೈಲ್, ಮೇ ಬಿ ಒಂದು ತಿಂಗಳಲ್ಲೋ ಏನಾದರೂ ಒಂದು ಪ್ರಪೋಸಲ್ ಕೊಡೋಣ ಅಂದ್ಕೊಂಡಿದ್ದೀನಿ. ದಟ್ ಒಂದು ಅಟ್ಲೀಸ್ಟ್ ಸರ್ಕಾರದಿಂದ ಒಂದು IVF ಸೆಂಟರು ಅಥವಾ ಇದಕ್ಕೆ ಸಂಬಂಧಪಡುವಂತಹ ತಾಂತ್ರಿಕ ವರ್ಗದ ಏನು ಲ್ಯಾಬೊರೇಟರೀಸ್ ಇರಬಹುದು. ಯಾಕಂದ್ರೆ ಗೈನಕಾಲಜಿಸ್ಟ್ ಮತ್ತು ಮೆಟರ್ನಿಟಿ ಸೆಂಟರ್ ಹೆಂಗಂದ್ರೂ ಇದೆ ಸರ್ಕಾರದ್ದು, ಎಷ್ಟೊಂದು ಇದೆ ಬೇರೆ, ಆ್ಯಂಡ್ ದೇ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಕರೆಕ್ಟ್. ಸೊ ಹಾಗಿರುವಾಗ ಇದು ಒಂದು ಅದಕ್ಕೊಂದು ಅಳವಡಿಸಿದ್ರೆ, ಅಟ್ಲೀಸ್ಟ್ ಟು ಸ್ಟಾರ್ಟ್ ವಿತ್ ಇನ್ ಅ ಬೆಂಗಳೂರು ಸಿಟಿ, ದಟ್ ವಿಲ್ ಬಿ ಮಚ್ ಮೋರ್ ಅಪ್ರೋಚಬಲ್ ಆ್ಯಂಡ್ ರೀಚಬಲ್ ಫಾರ್ ವಿಮೆನ್.
ಅಂತ ನನಗೆ ಇದು ನನಗೆಲ್ಲ ಯೋಚನೆ ಇರಲಿಲ್ಲ. ಈಗ ಇದನ್ನೇ ಮಾತಾಡ್ತಾ ಇದ್ದೀವಲ್ಲ, ಅದಕ್ಕೆ ಈಗ ಬಂತು ನಮಗೆ ಹಾಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಸರ್ ಏನು ಮಾಡ್ತಾರೆ ಅಂತ. ನಾವೀಗ ಸ್ವಲ್ಪ ಟೆಕ್ನಿಕಲ್ ಆಗಿ ಅಂದರೆ ಸೈಂಟಿಫಿಕ್ ಆಗಿ ಈ ವಿಷಯದ ಬಗ್ಗೆ ಮಾತಾಡುವಂಥ ಯು ನೋ ಇಟ್ ಬೆಟರ್, ಐ ಆಮ್ ನಾಟ್ ಟೆಕ್ನಿಕಲ್. ಬಟ್ ಅಂದರೆ ನೀವು ಆ್ಯಕ್ಚುಲಿ ಯು ಹ್ಯಾವ್ ಅಂಡರ್ಗಾನ್ ಆ್ಯಕ್ಚುಲಿ ಅಂದರೆ ಇಲ್ಲಿ ತನಕ ಈಗ ಆಲ್ಮೋಸ್ಟ್ 6 months ಕೂಡ ಆಗಿದೆ. ಸೊ ಜಸ್ಟ್ ಬೇಸಿಕ್ ಆಗಿ ಸುಮ್ಮನೆ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡೋದಾದರೆ ಅಂದರೆ ಫಸ್ಟ್ ಈಗ ನಿಮಗೆ ಬೇಸಿಕ್ ಶುರು ಮಾಡೋದಕ್ಕಿಂತ ಹಾರ್ಮೋನ್ ಸ್ಟಿಮ್ಯುಲೇಷನ್ ಮಾಡೋದಕ್ಕಿಂತ ಮೊದಲು ಒಂದು ರೌಂಡ್ ಆಫ್ ಒಂದು ಆ್ಯಕ್ಚುಲಿ ಒಂದು ಕೌನ್ಸಿಲಿಂಗ್ ಟೈಪ್ಸ್ ಅಥವಾ ನಿಮ್ಮನ್ನು ಸಿದ್ಧಪಡಿಸುವ ಒಂದು ಕೆಲಸ ಮಾಡ್ತಾರೆ ಆ್ಯಕ್ಚುಲಿ ಡಾಕ್ಟರ್ಸ್. ಸೊ ಅದು ಹೇಗಿತ್ತು, ಎಷ್ಟು ಟೈಮ್ ತೊಗೊಳ್ತು, ಬಟ್ ಆ್ಯಂಡ್ ಅಗೇನ್ ಅಂಟಿಲ್ ಇಂಪ್ಲಾಂಟೇಷನ್ ಸ್ಟಾರ್ಟಿಂಗ್ ಫ್ರಮ್ ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಟು ಇಂಪ್ಲಾಂಟೇಷನ್ ತನಕ ನಿಮ್ದು ಎಷ್ಟು ಅವಧಿ ಆಯಿತು, ಬೇಸಿಕಲಿ ಎಷ್ಟು ಟೈಮ್ ಆಯಿತು ಅಂತ ಅಂಟಿಲ್ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್? ಲಾಸ್ಟಿಗೆ HCG ಟೆಸ್ಟ್ ಮಾಡ್ತಾರೆ, ದಟ್ ಈಸ್ ವೇರ್ ಇಟ್ ಈಸ್ ಲೈಕ್ ಕನ್ಫರ್ಮ್ಡ್ ಅಂತ ಅಂದರೆ ಪ್ರೆಗ್ನೆಂಟ್ ಅಂತ. ಎಷ್ಟು ಟೈಮ್ ಆಯಿತು ಅಂತ? ಐ ವುಡ್ ಸೇ ಅದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಂತ ಮುಂಚೆ ಒಂದು 6 ತಿಂಗಳು ಮುಂಚೆಯಿಂದ ಶುರುವಾಗಿದೆ ನನ್ನ ಪ್ರಕ್ರಿಯೆ. ಕರೆಕ್ಟ್. ಅದರಲ್ಲಿ ನಿಯರ್ಲಿ 6 weeks ಆಲ್ಮೋಸ್ಟ್ ಅಂದರೆ 6 months, ಅದಕ್ಕಿಂತ ಮುಂಚೆ 6 ತಿಂಗಳು ಪ್ರಕ್ರಿಯೆ ಶುರು ಆಯಿತು. ಅದರಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದ್ರ ಜೊತೆಯಲ್ಲಿ ನನಗೆ ಐ ಹ್ಯಾಡ್ 4 libs in my uterus. ಓಕೆ. ಸೊ ಐ ಅಂಡರ್ವೆಂಟ್ ಹಿಸ್ಟ್ರೋಸ್ಕೋಪಿ 2 ಸತಿ. ಓಕೆ. ಹಾಗಾಗಿ ಇಟ್ ವಾಸ್ ಡಿಲೇಡ್ ಒಂದು ಸ್ವಲ್ಪ, ಯಾಕಂದರೆ ಅದಾದಮೇಲೆ ಅಗೇನ್ ಯು ಹ್ಯಾವ್ ಟು ವೇಟ್ ಫಾರ್ ಯೋರ್ ಸೈಕಲ್ ಅಗೇನ್, ಮತ್ತು ಅವರು ಮತ್ತೆ ದೇ ವಿಲ್ ಸ್ಟಾರ್ಟ್ ಟ್ರೀಟಿಂಗ್ ಯು ಆನ್ ದಿಸ್. ಸೊ 2 ಸತಿ ಹಿಸ್ಟ್ರೋಸ್ಕೋಪಿ ಅಂಡರ್ವೆಂಟ್. ಅಂದರೆ ಒಂದು ಸತಿ 4 libs ಎಲ್ಲ ಶಿ ಹ್ಯಾಡ್ ರಿಮೂವ್ಡ್, ಒಂದು ತೆಗ್ದಿದ್ರು. ಅದಾದಮೇಲೆ ಮತ್ತೆ ಯಾಕೋ ಸ್ಪ್ರೆಡ್ ಆಗಿತ್ತು ಪುನಃ. ವಿದಿನ್ ಅ ಮಂತ್ ಅಗೇನ್ 4 libs ಸ್ಪ್ರೆಡ್ ಆಗಿತ್ತು. ಅಗೇನ್ ಐ ಅಂಡರ್ವೆಂಟ್. ಸೊ ವಿದಿನ್ 2 months 2 ಸತಿ ಐ ಅಂಡರ್ವೆಂಟ್ ಈ ಹಿಸ್ಟ್ರೋಸ್ಕೋಪಿ. ಓಕೆ. ದಟ್ ಈಸ್ ಮೈ ಫಸ್ಟ್ ಸರ್ಜರಿ ಎವರ್ ಇನ್ ಮೈ ಲೈಫ್. ಸೊ ಆ ಥರ ಆಯಿತು. ಅದಾದಮೇಲೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ನಾನು ಇದರನ್ನ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೆ. ಅದು ಜನರಲ್ ಅನಸ್ತೇಷಿಯಾನೇ ಅಲ್ಲ ನಾನು ಅದು? ಇಲ್ಲ, ಅದು ಅನಸ್ತೇಷಿಯಾ ಕೊಡ್ತಾರೆ, ಜನರಲ್ ಅನಸ್ತೇಷಿಯಾ ಕೊಡ್ತಾರೆ. ಹೌದು, ಕರೆಕ್ಟ್. ಸೊ ಅಂದರೆ ಫಸ್ಟ್ ಇವಾಗ ಅಂದರೆ ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಅಂತ ಕೊಡುವಾಗ ಎಷ್ಟೊಂದು ಇಟ್ ವೆಂಟ್ ಆನ್ ಫಾರ್ ಲೈಕ್ 2 to 3 weeks ಹೇಗೆ ಅಂತ? ನೋ, ಫ್ರಮ್ ದ ಬಿಗಿನಿಂಗ್ ಇಲ್ ಸ್ಟಾರ್ಟ್. ಓಕೆ, ಸ್ಟಾರ್ಟಿಂಗ್. Because I have to make my body prepared for it, alva. Very much from the beginning they'll start. Okay. In fact, I think I was given obviously some folic acid, some supplements ಈ ಥರದ್ದೆಲ್ಲ. ಆ್ಯಂಡ್ ಹಾರ್ಮೋನಲ್ ಮತ್ತು ಇದಿನೇನು ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತೆಲ್ಲ ಹೇಳುವಾಗ ಸ್ವಲ್ಪ ಅದು ಫಾರಿನ್ ಬಾಡಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ನನ್ನ ದೇಹನ ತಯಾರು ಮಾಡ್ತಾರೆ. ಆಗ ದೇ ವಿಲ್ ಬ್ರಿಂಗ್ ಡೌನ್ ದ ಇಮ್ಯುನಿಟಿ. ನನ್ನ ದೇಹದ ಇಮ್ಯುನಿಟಿ ಕಡಿಮೆ ಆಗಲಿಕ್ಕೆ ನನಗೆ ಇದನ್ನು ಮಾಡ್ತಾ ಹೋಗ್ತಾರೆ. ಸೊ ದಟ್ ವಾಸ್ ವೆರಿ ಡೆಲಿಕೇಟ್ ಪೀರಿಯಡ್. ಯಾಕಂದರೆ ಅವಾಗ ನನಗೆ ಸ್ವಲ್ಪ ಹೊರಗಡೆ ಎಲ್ಲ ಹೋದಾಗೆಲ್ಲ ಜ್ವರ ಎಲ್ಲ ಬರೋಕ್ಕೆ ಶುರು ಆಗ್ತಾಯಿತ್ತು. ಆ್ಯಂಡ್ ಐ ವುಡ್ ಹ್ಯಾವ್ ಸಿವಿಯರ್ ಕೋಲ್ಡ್, ಎಲ್ಲೇ ಹೊರಗೆ ಹೋದ್ರು ಅದೆಲ್ಲ ಆಗ್ತಾಯಿತ್ತು. ಯಾಕಂದರೆ ನನ್ನ ಎಷ್ಟು ಇದಾಗಿ ಇಮ್ಯುನಿಟಿ ನನ್ನ ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟು ನನ್ನ ಫಾರಿನ್ ಬಾಡಿನ ನನ್ನ ದೇಹ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ದೇ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್. ಓಕೆ. ಮತ್ತು ಈಗ ನಿಮ್ಮದು ಫರ್ಟೈಲ್ ಎಗ್ಸ್ನ ರಿಮೂವ್ ಮಾಡೋದು ಅದೊಂದು ಸ್ವಲ್ಪ ಚಿಕ್ಕದೊಂದು ಆಪರೇಷನ್. ಕರೆಕ್ಟ್. ಸೊ ಅದು ಪೇಯ್ನ್ಫುಲ್ ಆಗಿತ್ತಾ ನಿಮಗೆ, ಹೇಗಿತ್ತು? ಯಾವುದಾದ್ರೂ ಹೋಲ್ ಪ್ರೊಸೆಸ್ಸಲ್ಲಿ ಪೇಯ್ನ್ಫುಲ್ ಅಂತ ಅನಿಸಿದ್ದು ಯಾವ ಅಂತ? ಇದು ಪೇಯ್ನ್ಫುಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಲ್ಲ. ಪೇಷನ್ಸ್ ಬೇಕು. ಆಗಲೇ ಡೇ 1 ಯು ಅಂಡರ್ಗೋ ಲಾಟ್ ಆಫ್ ಟ್ರೀಟ್ಮೆಂಟಲ್ಲಿ ಮೇನ್ಲಿ ಇರೋದೇ ನಮಗೆ ಕಪಲ್ ಆಫ್ ಇಂಜೆಕ್ಷನ್ ವಿಲ್ ಬಿ ಗಿವಿನ್. ಆ್ಯಂಡ್ ಎಗ್ ಇದು ಮಾಡಬೇಕಾದ್ರೆ ಅದಕ್ಕೆ, ಆ್ಯಂಡ್ ದಟ್ ಯು ಗೋ ಡ್ಯೂರಿಂಗ್ ಯುವರ್ ಸೈಕಲ್ ಇಟ್ ಸೆಲ್ಫ್. ಕರೆಕ್ಟ್. ಆಮೇಲೆ ಇದು ನಿಮಗೆ ತುಂಬ ತೀರಾ ನಿಮಗೆ ಇದು 100% ನಿಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಒಂದು ಆತಂಕ ಇರುತ್ತೆ. ಅದರ ಜೊತೆಯಲ್ಲಿ ನೀವು ಆತಂಕನೆಲ್ಲ ಮರೆತು ಐ ಆಮ್ ಟ್ರೈಯಿಂಗ್ ಇಟ್ ಫಾರ್ ಮೈ ಗುಡ್ ಅಂತ ಏನೋ ಒಂದು ಆ ಥರ ಹೋದರೆ ಬೆಟರ್ ಅಂತ ಅನಿಸುತ್ತೆ. ಇಲ್ದಿರ ನಾವು ತೀರಾ ಅದ್ರ ಬಗ್ಗೆ ಗಮನ ಕೊಡ್ತೀವಿ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಟೂ ಮಚ್. ಕರೆಕ್ಟ್. ಆ್ಯಂಡ್ ಸ್ಪೆಷಲಿ ಇನ್ಸಿಮಿನೇಷನ್ ಆದಮೇಲೆ 15 ದಿನ ಕನ್ಸೀವ್ ಆಗೋ ತನಕ ಟೈಮ್ ಇರುತ್ತೆ, ಆಯಿತಾ? ಎಷ್ಟೋ ಜನಕ್ಕಂತೂ ನಿದ್ದೆ ಬರಲ್ಲ. ದೇ ಬಿಕಮ್ ಸೋ ಇದು ಅಂದರೆ ಟೆನ್ಷನ್ ಆಗಿಬಿಡುತ್ತೆ ಅವ್ರಿಗೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲ, ಆಮೇಲೆ ಇದು ಆಗುತ್ತೋ ಇಲ್ವೋ, ಪಾಸಿಟಿವ್ ಆಗುತ್ತೋ ಇಲ್ವೋ ಅಂತ. ಬಿಕಾಸ್ ಯು ಟ್ರೈಡ್ ಸೋ ಮಚ್ ಫಾರ್ ಇಟ್, ರೈಟ್? ಯು ವಾಂಟ್ ಇಟ್ ಟು ಬಿ 100% ಯು ವಾಂಟ್ ಇಟ್ ಟು ಬಿ ಪಾಸಿಟಿವ್. ಆದರೆ ತುಂಬ ಆತಂಕ ತುಂಬ ಜನರಲ್ಲಿರುತ್ತೆ. ಲಕ್ಕಿಲಿ ನನಗೆ
ಒಂದು 2 ದಿನ ಮಾತ್ರ ನಿದ್ದೆ ಬರಲಿಲ್ಲ ರಾತ್ರಿ. ಅದಾದಮೇಲೆ ಚೆನ್ನಾಗಿ ನಿದ್ದೆ ಎಲ್ಲ ಮಾಡ್ತಾ ಇದ್ದೆ. ನನಗೇನು ಅಷ್ಟೊಂದು ನಾನು ಐ ಡಿಡ್ಂಟ್ ಗೋ ಇನ್ ಟು ಇಟ್. ಬಟ್ ತುಂಬ ಜನಕ್ಕೆ ಇದು ಬಾಧದೆನು ಆ ಥರದ್ದಿರುತ್ತೆ. ಸೊ ಈ ಬೇಸಿಕಲಿ ಫಿಸಿಕಲ್ ಪೇಯ್ನ್ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಇಡೀ ಆ ಪ್ರಕ್ರಿಯೆ ಯು ಗೋಯಿಂಗ್ ಟು ದಿ ಹಾಸ್ಪಿಟಲ್ ಆ್ಯಂಡ್ ಯು ಆಲ್ಸೋ ನೋಸ್ ದಟ್ ಸಮಥಿಂಗ್ ನಾಟ್ ನ್ಯಾಚುರಲಿ ಹ್ಯಾಪನಿಂಗ್ ಅಂತ ಬೇರೆ ಇರೋದ್ರಿಂದ ಬ್ಯಾಕ್ ಆಫ್ ಯುವರ್ ಮೈಂಡ್ ಅದು ಸ್ವಲ್ಪ ಮೈಂಡ್ ಸೆಟ್ ಅದಕ್ಕೆ ಒಳಗಾಗಿರಲ್ಲ. ವೆನ್ ಯು ಆರ್ ಇನ್ ಲವ್ ಇಟ್ಸ್ ಹ್ಯಾಪನಿಂಗ್ ನ್ಯಾಚುರಲಿ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಆ್ಯಂಡ್ ವೆನ್ ಇಟ್ಸ್ ನಾಟ್ ಹ್ಯಾಪನಿಂಗ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಗೋ ಈ ಥರದ ಒಂದು ಹೊರಗಡೆಯಿಂದ ನಾನು ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಅದಕ್ಕೆ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ನನ್ನ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದೇನು ತೀರಾ ನೋವಿಂದಲ್ಲ. ಈಗೆಲ್ಲ ನೀಡಲ್ಸ್ ಅಲ್ಲ, ಏನು ಇಟ್ಸ್ ಇನ್ವಿಸಿಬಲ್ ನೀಡಲ್ಸ್ ಪಿನ್ಸ್ ಅಲ್ವಾ, ಏನು ತೊಂದರೆ ಇಲ್ಲ, ಹಾಗೆಲ್ಲ ಆ ಥರ ನೋವಾಗಲ್ಲ. ಬಟ್ ನೋವಿಗಿಂತ ಹೆಚ್ಚಾಗಿ ಅದು ದೈಹಿಕವಾಗಿ ನನ್ನ ನೋವಿಗಿಂತ ಹೆಚ್ಚಾಗಿ ದಿಸ್ ವಿಲ್ ಐ ಥಿಂಕ್ ಫಾರ್ ಎವ್ರಿ ವುಮನ್ ಬಾದರ್ ದೆಮ್ ಅಂತ ಅನ್ಸುತ್ತೆ. ದ ಸೈಕಾಲಜಿಕಲ್ ಪ್ರೆಷರ್ ದಟ್ ದೇ ಗೋ ಥ್ರೂ. ಸೊ ಅದೇ ಹಾರ್ಮೋನ್ ಸ್ಟಿಮ್ಯುಲೇಷನ್ ಆಗುವಾಗ ಇಟ್ ಈಸ್ ಬೇಸಿಕಲಿ ಮೇಡ್ ಫಾರ್ ಅಂದರೆ ಮಲ್ಟಿಪಲ್ ಎಂಬ್ರಿಯೋ ಅಂದರೆ ಉತ್ಪತ್ತಿ ಆಗಲಿಕ್ಕೆ ಅದನ್ನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಅದಾದ ನಂತರ ಲೈಕ್ ಅಂದರೆ ಇಂಪ್ಲಾಂಟೇಷನ್ ಆಗಿರ್ಬೋದು. ಅಂದರೆ ಅಂಟಿಲ್ ಇಂಪ್ಲಾಂಟೇಷನ್ ಅಂದರೆ ಈಗ ನಿಮಗೆ ನೀವು ಟ್ವಿನ್ ಬೇಬೀಸ್ ಅಂದರೆ ನೀವು ಹೇಳಿರೋ ಹಾಗೆ. ಸೊ ದೇರ್ ಆರ್ ಚಾನ್ಸಸ್ ದಟ್ ಅಂದರೆ 2 ಅಂದರೆ ಮೋರ್ ದ್ಯಾನ್ 1 ಆ್ಯಕ್ಚುಲಿ ಎಂಬ್ರಿಯೋ ಅಲ್ಲಿ ಫರ್ಟಿಲೈಸ್ ಆಗಿರೋದು ಅಂತ. No, the embryos were developed outside. Correct, exactly. And 6 embryos were developed. Okay. Out of 6, 4 of them went failed. Oh, okay. So we were left with 2 healthy embryos. Okay. ಹಾಗಾಗಿನೇ ಅವ್ರೇನು ಮಾಡಿದ್ರು ಅಂದರೆ ಅವರಿಗೂ ಹಾಗೆ ಅನ್ನಿಸ್ತು, ನನಗೂ ಆಮೇಲೆ ಅನ್ನಿಸ್ತು. ಯಾಕಂದರೆ ಅಕಸ್ಮಾತ್ ಈಗ ಒಂದು ಇನ್ಸಮಿನೇಟ್ ಮಾಡ್ತಾರೆ ಹೆಲ್ದಿ ಎಂಬ್ರಿಯೋ, ಒಂದು ಇನ್ಸಮಿನೇಟ್ ಮಾಡಿಬಿಟ್ಟು ಆಮೇಲೆ ಅದು ಒಂದು ಅಕಸ್ಮಾತ್ ಅದು ಫಲಕಾರಿ ಆಗಲಿಲ್ಲ ಅಂದರೆ ಮತ್ತೆ ಯು ಹ್ಯಾವ್ ಟು ಗೋ ಥ್ರೂ ದ ಹೋಲ್ ಪ್ರಾಸೆಸ್. ಮತ್ತೆ ಇನ್ನೊಂದು 3 ತಿಂಗಳು ಮತ್ತೆ ಪುನಃ ಕರೆಕ್ಟ್, ಹೌದು, 3 ಇಂದ 4 ತಿಂಗಳು ಮತ್ತೆ ಪುನಃ ಯು ಗೋ ಥ್ರೂ ದ ಹೋಲ್ ಪ್ರಾಸೆಸ್, ಯು ಗೋ ಥ್ರೂ ಆಲ್ ದಟ್ ಮೆಂಟಲ್ ಪ್ರೆಷರ್ ಆ್ಯಂಡ್ ಎವ್ರಿಥಿಂಗ್. ಇಟ್ಸ್ ಅ ಲಾಟ್ ಆಫ್ ಥಿಂಗ್ ದಟ್ ಒನ್ ಗೋಸ್ ಥ್ರೂ. ಆಯಿತಾ, ಹಾಗಾಗ್ಬಿಟ್ಟು ಹೆಂಗಂದ್ರೂ ಹೆಲ್ದಿ ಇದೆಯಲ್ಲ. ಸೊ ಆಮೇಲೆ ಅವರಿಗೂ ಅದು ಡೆಸ್ಟ್ರಾಯ್ ಮಾಡೋಕ್ಕೆ ಸ್ವಲ್ಪ ಲೀಗಲ್ ಇದನ್ನು ಪ್ರಾಸೆಸ್ ಜಾಸ್ತಿ ಇದೆ. ಆಮೇಲೆ ಮನಸ್ಸು ಬರಲ್ಲ ಡೆಸ್ಟ್ರಾಯ್ ಮಾಡೋಕ್ಕೆ. ನೀವು ಅಷ್ಟು ಕಷ್ಟಪಟ್ಟು ಡೆವಲಪ್ ಆಗಿರೋವಂಥ ಒಂದು ಎಂಬ್ರಿಯೋನ ಯು ಡೋಂಟ್ ವಾಂಟ್ ಟು ಡೆಸ್ಟ್ರಾಯ್ ಇಟ್ ಆಲ್ಸೋ ದ ಸೇಮ್ ಟೈಮ್. ಇದೆಲ್ಲ ಕನ್ಸಿಡರ್ ಮಾಡಿ 2 ಇನ್ಸಮಿನೇಟ್ ಮಾಡಿದ್ದು. ಆ್ಯಂಡ್ ಇನ್ ಮೈ ಕೇಸ್ ಐಮ್ ಲಕ್ಕಿ, ಬೋತ್ ಆಫ್ ದೆಮ್ ಹ್ಯಾಡ್ ಟು ಬಿ ಗ್ರೋಯಿಂಗ್ ಟು ಬಿ ಗುಡ್. ಬಟ್ ಅದು ಅಗೇನ್ ಇಟ್ಸ್ ಅ ಚಾನ್ಸ್ ಫ್ಯಾಕ್ಟರ್. ಬಟ್ ಮೊದಲೇ ನಿಮಗೆ ಒಂಥರ ನಂಬಿಕೆ ಏನಾದರೂ ಒಂದೇ ಆಗುತ್ತೆ ಅಂತಲೇ ಆಲ್ಮೋಸ್ಟ್ ತಲೆಯಲ್ಲಿ ಇರುತ್ತೆ, ಒಂದು ಸಕ್ಸಸ್ಫುಲ್ಲಾಗಿ ಆಗಬಹುದು ಅನ್ನೋ ಥರ. ಇಲ್ಲ ಅಂದರೆ ತೋರಿಸಿದ್ರಲ್ವಾ ಅವ್ರು ನೋಡ್ತಾ ಹೇಳ್ತಾ ಇದ್ರು, ಜಸ್ಟ್ ಬಿಫೋರ್ ಇನ್ಸಮಿನೇಷನ್ ಒಂದು 40 ನಿಮಿಷ ಮುಂಚೆ ಅಷ್ಟೇ ಆಕ್ಟಿವೇಟ್ ಮಾಡ್ತಾರೆ. ಯು ವಿಲ್ ನೋ ಇಟ್. ಆ್ಯಂಡ್ ಒನ್ಸ್ ಇಟ್ ಇಸ್ ಆಕ್ಟಿವೇಟ್ ಆಗಿದ ಕೂಡಲೇ ಎಂಬ್ರಿಯೋ ದೇ ವಿಲ್ ಶೋ ದಟ್ ನೋಡಿ ಎಷ್ಟು ಬೇಗ ಆಕ್ಟಿವ್ ಆಗಿದೆ, ಮೂವ್ ಆಗ್ತಾಯಿದೆ ಅಂತೆಲ್ಲ ತೋರಿಸ್ತಾರೆ. ಬಟ್ ಶಿ ವಾಸ್ ವೆರಿ ಶ್ಯೂರ್, ಡಾಕ್ಟರ್ ವಾಸ್ ವೆರಿ ಶ್ಯೂರ್. ಆ್ಯಂಡ್ ನಾನು ತೀರಾ ಯೋಚನೆ ಯಾವುದೂ ಮಾಡೋಕ್ಕೆ ಹೋಗಿಲ್ಲ. ಐ ಲೆಫ್ಟ್ ಇಟ್ ಅಟ್ ನಾನು ಹೇಳಿದೆ, ನೋಡಿ, ಐ ಆಮ್ ಆನ್ ಆ್ಯಕ್ಟರ್ ಬೈ ಪ್ರೊಫೆಷನ್. ಆ್ಯಸ್ ಅನ್ ಆ್ಯಕ್ಟರ್ ಫಸ್ಟ್ ಥಿಂಗ್ ಇಸ್ ವಾಟ್, ಪ್ರತಿದಿನ ಶೂಟಿಂಗಿಗೆ ಹೋಗ್ಬೇಕಾದ್ರೆ ಐ ಶುಡ್ ಬಿ ಅ ನ್ಯೂ ಸ್ಟೂಡೆಂಟ್ ಎವ್ರಿ ಡೇ. ತಲೆ ಖಾಲಿ ಇಟ್ಕೊಂಡು ಹೋಗ್ಬೇಕು, ನಾನು ಯಾವತ್ತೂ ತಲೆಗೆ ತುಂಬ್ಕೊಂಡು ಹೋಗಬಾರ್ದು. ಅದು ನನಗೆ ಆ ಆ್ಯಟಿಟ್ಯೂಡ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್, ಐ ಆಮ್ ಶ್ಯೂರ್. ಎಸ್ ಮ್ಯಾಮ್. ಅಂದರೆ ನಾನು ಕೇಳಿದ್ದು ಅಂದರೆ ಫಸ್ಟ್ ನೀವು ಆ್ಯಕ್ಚುಲಿ ಅಂದರೆ ಅಂದ್ಕೊಂಡಿದ್ದು ಒಂದು ಸಿಂಗಲ್ ಮಗು ಅಂತ ತಾನೇ ಆ್ಯಕ್ಚುಲಿ ಬೇಸಿಕಲಿ ಮೈಂಡ್ ಸೆಟ್ ಇದೆ. ಕರೆಕ್ಟ್. ಇದೆಲ್ಲ ಆದಾಗ ಹಂಗೆ ಆಗಿದ್ದಷ್ಟೇ ಬಿಟ್ಟರೆ ಇದೇನು ಪ್ಲ್ಯಾನ್ ಮಾಡಿದಲ್ಲ. ಸೊ ಹಾಗೆ ಸೊ ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ ನಾನು ಆ್ಯಕ್ಚುಲಿ. ಸೊ ಕೆಲವೊಂದಷ್ಟು ವೈಜ್ಞಾನಿಕವಾಗಿ ಕೆಲವೊಂದಷ್ಟು ಮಾತಾಡಬೇಕು ಅಂತ ಇತ್ತು ನನಗೂ. ನೀವು ಬೇಕಾದ್ರೆ ಡಾಕ್ಟರ್ನೇ ಮಾತಾಡಿಸಿ, ಯಾಕಂದ್ರೆ ನನಗೆ ಅಷ್ಟೊಂದು ಟೆಕ್ನಿಕಲ್ ಇದು ಗೊತ್ತಾಗಲ್ಲ ಹೇಳಕ್ಕೆ. ವರ್ಡ್ಸ್ ನಂಗೆ ಗೊತ್ತಿಲ್ಲ ಅಷ್ಟೊಂದು, ಮೆಡಿಕಲ್ ಟರ್ಮ್ಸ್ ಅಂತೂ ಗೊತ್ತೇ ಇಲ್ಲ ನನಗೆ. ನೀವು ಬೇಕಾದ್ರೆ ಐ ವಿಲ್ ಗಿವ್ ಯು ಹರ್ ಕಾಂಟ್ಯಾಕ್ಟ್, ಸೊ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಹರ್. ಮ್ಯಾಮ್, ಹೋಲ್ ಪ್ರೋಸೆಸ್ ಎಲ್ಲ ಇಲ್ಲಿ ತನಕ ಎಷ್ಟು ಅಂದರೆ ಎಕ್ಸ್ಪೆನ್ಸಸ್ ಹೇಗಾಯಿತು ಅಂತ? ನಂಗೆ ತುಂಬ ಎಕ್ಸ್ಪೆನ್ಸ್ ಆಗಿಲ್ಲ. ಅದರಲ್ಲಿ ಎಕ್ಸ್ಪೆನ್ಸಿವ್ ಇರೋದೇನೆ ಕ್ವಾಲಿಟಿ ಆಫ್ ಎಂಬ್ರಿಯೋ ನಾವು ಟೆಸ್ಟ್ ಮಾಡ್ತೀವಲ್ಲ, ದಟ್ ಈಸ್ ಲಿಟಲ್ ಎಕ್ಸ್ಪೆನ್ಸಿವ್. ಇಟ್ ವಿಲ್ ಕಮ್ ಅಪ್ ಟು 1.5 lakh or something, ಜಸ್ಟ್ ಟು ನೋ ದಿ ಕ್ವಾಲಿಟಿ ಆಫ್ ದಿ ಎಂಬ್ರಿಯೋ. ಅದು ಬಿಟ್ಟರೆ ಇನ್ನೆಲ್ಲ ಸೇರಿ ಒಂದು 6-7 lakhs ಅಷ್ಟು ಆಗುತ್ತೆ. ಅದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಸೆರೋಗೆಸಿ ಮತ್ತು ಇದಕ್ಕೆಲ್ಲ. ನೀವು ಸೆರೋಗೆಸಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ ಬಿಕಮ್ಸ್ 35-40 lakhs ಹಂಗೆಲ್ಲ ಆಗೋಗುತ್ತೆ. ಬಟ್ ತುಂಬ ಜನ ಹಂಗೆ ಅನ್ಕೊಂಡಿದ್ದಾರೆ. ತುಂಬ ಜನಕ್ಕೆ ಹಾಗೆ ಮಾಹಿತಿ ಸಿಕ್ಕಿದೆಯಂತೆ 20-30 ಲಕ್ಷ ಆಗುತ್ತೆ ಅಂತ. ಅಷ್ಟಾಗಲ್ಲ. 7ರಿಂದ 8 ಲಕ್ಷ ಆಲ್ಮೋಸ್ಟ್. ಅಲ್ಲಿಗೆ ನಿಮ್ಗೆ ಡೆಲಿವರಿ ಎಲ್ಲ ಸೇರಿದ್ರೆ ಒಂದು 10 ಲಕ್ಷದೊಳಗೆ ಅಂತ ಅಂದ್ಕೊಳ್ಬಹುದು. ಅದರಲ್ಲಿ ಏನಂದರೆ ಕಂಪ್ಲೀಟ್ ಡಿಪೆಂಡ್ಸ್ ಆನ್ ಅ ವುಮನ್ಸ್ ಹೆಲ್ತ್ ಮಾತ್ರ.
ಅವಳ ದೇಹನ ಎಷ್ಟು ಯಾವ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾಳೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇಷ್ಟು ಕಾನ್ವರ್ಸೇಷನ್ ಮಾಡಿದ ನಂತರ ನನಗೆ ಅಂದರೆ ಜಸ್ಟ್ ಅನಿಸಿದ್ದು ಅಂದರೆ ಹೋಪ್ಫುಲಿ ನಿಮಗೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಕೆಲವೊಂದಷ್ಟು ವರ್ಷಗಳಲ್ಲಿ ನಿಮ್ಮನ್ನು ಮತ್ತು ನಿಮ್ಮ ಮಗುವನ್ನು ಅಕ್ಸೆಪ್ಟ್ ಮಾಡುವಂತಹ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಲಿ, ಸೊ ಮದುವೆ ಆಗಿ ಅನ್ನೋ ಥರ ನನಗೆ ಆ್ಯಕ್ಚುಲಿ ಯು ಆರ್ ಸೋ ಸ್ವೀಟ್. ಯಾಕೆ ಅದು ಗೊತ್ತಿಲ್ಲ ನಮಗೆ, ಬಟ್ ಕರೆಕ್ಟ್. ಸೊ ಆ ಥರದ್ದು ನಡಿಬಹುದಲ್ವಾ ಅನ್ನೋ ಥರ ಒಂದು ಹೋಪ್. ಬಟ್ ಯು ಆರ್ ಓಪನ್ ಫಾರ್ ಇಟ್. ಅದಕ್ಕೆ ಯಾರಾದರೂ ಒಬ್ಬರು ನಿಮ್ಮ ಮತ್ತು ಮಕ್ಕಳನ್ನ ಇಬ್ಬರನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇದ್ದಂಥವ್ರು, ಬಿಕಾಸ್ ನನಗೆ ಆ ಥರದವರು ಇರಬಹುದಲ್ವ ಅನ್ನೋ ಥರ ಇದ್ದಾರೆ. ಅಯ್ಯೋ, ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ. ಇನ್ನೊಬ್ರು ನನ್ನ ಸ್ನೇಹಿತರು ಇದ್ದಾರೆ ಜರ್ನಲಿಸಮ್ ಅಲ್ಲೇ ಇರೋರು, ಅವರು ಹಾಗೆ ಅವ್ರು ಈ ಗಾಟ್ ಮ್ಯಾರಿಡ್. ಅದಕ್ಕಿಂತ ಮುಂಚೆ ನಂಗೊಂದು ಫೋನ್ ಬಂದಿತ್ತು ಅವರಿಂದ, ನನಗೆ ಅವ್ರ ಮದುವೆ ಆಗ್ಲಿಕ್ಕೆ ಅವ್ರ ಕಂಡೀಷನ್ ಏನಿತ್ತಂದ್ರೆ ಮದುವೆಗೆ ಹುಡುಗಿನ ಹುಡುಕ್ತಾ ಇದ್ರು. ಹಿ ವಾಂಟೆಡ್ ಅ ಡೈವರ್ಸಿ ಆರ್ ಅ ವಿಡೋ ಹೂ ಆಲ್ರೆಡಿ ಹ್ಯಾಸ್ ಅ ಫೀಮೇಲ್ ಚೈಲ್ಡೇ ಬೇಕಿತ್ತು ಅವರಿಗೆ. ಗಂಡು ಮಗು ಇರೋ ಅಂತ ಹೆಂಗಸು ಬೇಡ, ನನಗೆ ಹೆಣ್ಮಗುನೇ ಬೇಕು ಅಂತ. ಈ ಥರ ತುಂಬ ಜನ ಇದ್ದಾರೆ ಆ ಥರ ಸ್ನೇಹಿತರು. ಇಟ್ಸ್ ನಾಟ್ ದಟ್ ಆ ಥರ ಇಲ್ಲ ಯಾರು ಅಂತ ಅಲ್ಲ, ಇದ್ದಾರೆ. ಆಲ್ಸೋ ಟೈಮ್ ಆ್ಯಂಡ್ ನನ್ನ ಮನಸ್ಥಿತಿನೂ ಅದಕ್ಕೆ ಒಗ್ಗೋ ಅಂಥದ್ದು ಇರಬೇಕು ಅಷ್ಟೇ. ನಮೀಗ ಡೇಟ್ ಯಾವಾಗ ಕೊಟ್ಟಿದ್ದಾರೆ? ನಂಗೆ ಆ್ಯಕ್ಚುಲಿ ಅಂದರೆ ಇದು ನಾರ್ಮಲ್ ಅಂತೂ ಆಗೋಕ್ಕಾಗಲ್ಲ, ಟ್ವಿನ್ಸ್ ಇರೋದ್ರಿಂದ, ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್. ಹಾಗಾಗಿ ಸ್ವಲ್ಪ ಪ್ರಿಮೆಚೂರ್ ಮಾಡ್ತಾರೆ ಇದನ್ನು. ಪೂರ್ತಿ 9 month ಕಂಪ್ಲೀಟ್ ಆಗೋಕ್ಕೆ ಬಿಡಲ್ಲ ಅಂತ ಕಾಣಿಸುತ್ತೆ. ಇಟ್ ಡಿಪೆಂಡ್ಸ್. 8th monthಲ್ಲಿ ನೋಡಿಕೊಂಡು ಅವ್ರ ಮೂಮೆಂಟ್ ಎಲ್ಲ ನೋಡಿಕೊಂಡು ಈ ತಿಂಗಳಿಂದೆಲ್ಲ ನೋಡಿಕೊಂಡು ದೆನ್ ದೇ ವಿಲ್ ಟೇಕ್ ಅ ಕಾಲ್ ಸಮ್ಟೈಮ್ ಇನ್ ಸೆಪ್ಟೆಂಬರ್. ಸೊ ಅಂದರೆ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಸಾಕಷ್ಟು ವಿಷಯಕ್ಕೆ ಕ್ಲಾರಿಟಿ ಅಂತೂ ಸಿಕ್ಕಿರುತ್ತೆ ಈ ಸಂದರ್ಶನ ನೋಡಿದಾಗ ಅಂತ ನಾನು ಅನ್ಕೊಳ್ಳಿ. ಇಲ್ಲ, ನಿಜವಾಗ್ಲೂ ಅಂದರೆ ನನಗೂ ಸಾಕಷ್ಟು ಭಯ ಇತ್ತು ಹೋಗೋಕ್ಕಿಂತ ಮುಂಚೆ. ನಮಗೂ ಗೊತ್ತಿರಲ್ಲ ಅಲ್ಲ, ಎಲ್ಲಿ ಗೊತ್ತಿರುತ್ತೆ. ಆಮೇಲೆ ಎಷ್ಟೇ ನೀವು ಮೆಡಿಕಲ್ ಟರ್ಮ್ ಗೂಗಲೆಲ್ಲ ನೋಡ್ತೀವಿ, ತಲೆ ಕೆಟ್ಟು ಹೋಗುತ್ತೆ. ಅಷ್ಟೆಲ್ಲ ಅರ್ಥ ಆಗೋದು ಇಲ್ಲ, ಅವಶ್ಯಕತೆಯೂ ಇಲ್ಲ ನಾನು ಅರ್ಥ ಮಾಡ್ಕೊಳ್ಳೋದು. ನನಗೇನು, ನಂಗೆ ಇಷ್ಟು ಬೇಕಷ್ಟೇ. ನನಗೀಗ ಇದಕ್ಕೆ ಯಾರು ನನಗೆ ಸಹಾಯ ಮಾಡ್ಬೋದು ಅಂತ ನೋಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ದ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ದ ಹೋಲ್ ಸೈಂಟಿಫಿಕ್ ಆಗಿ ನಾನು ಎಲ್ಲದನ್ನು ತಿಳ್ಕೊಂಡು ಓದ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾವೆಷ್ಟು ಖಾಲಿ ಮನಸ್ಸು ಮತ್ತು ತಲೆನ ಎಷ್ಟು ಹಗುರವಾಗಿ ಇಟ್ಕೊಂಡು ಹೋಗ್ತೀವೋ ಅಷ್ಟು ಒಳ್ಳೇದು ಅಂತ ನಂಗೆ ಅನ್ಸೋದು. ಕರೆಕ್ಟ್. ಮ್ಯಾಮ್, ಇಲ್ಲಿ ಆಫ್ಟರ್ ಲೈಕ್ ನೀವು ಅನೌನ್ಸ್ ಮಾಡಿದ್ಮೇಲೆ ಸೆಲೆಬ್ರಿಟೀಸ್ ಯಾರಾದರೂ ನಿಮಗೆ ವಿಶ್ ಮಾಡಿದ್ದು, ಫೋನ್ ಮಾಡಿ? ತುಂಬ ಜನ ಮಾಡಿದ್ದಾರೆ ಪಾಪ, ತುಂಬ ಜನ ಮಾಡಿದ್ದಾರೆ. ಸೊ ಸ್ವೀಟ್. ಎಸ್. ಸೊ ಜನಗಳಿಗೆ ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಅಫ್ಕೋರ್ಸ್ ಅಂದರೆ ಪ್ರೊಸೆಸ್ ಬಗ್ಗೆ ಎಲ್ಲ ಹೇಳಿದ್ದೀರಾ. ಸೊ ಎಷ್ಟು ಅದು ಸೇಫ್ ಅಂತ ಕೂಡ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಪ್ಲಸ್ ನೀವು ಯಾಕೆ ಆ ನಿರ್ಧಾರ ಮಾಡಿದಿರಿ ಅಂತ ಕೂಡ ಹೇಳಿದ್ದೀರಾ. ಜನಗಳಿಗೆ ನೀವೊಂದು ಪ್ರೀತಿಸೋರಿಗೆ, ಪ್ಲಸ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋರಿಗೆ, ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಷ್ಟೋ ದಾಂಪತ್ಯ ಜೀವನಗಳಲ್ಲಿ ಕಾರಣಾಂತರದಿಂದ ಅಥವಾ ಪುರುಷರಿಗಿರುವಂಥ ನ್ಯೂನ್ಯತೆಗಳಿರಬಹುದು, ಅಥವಾ ಕೆಲವು ಇದರೊಳಗೆ ಮಹಿಳೆಯರಿಗಿರುವಂಥ ನ್ಯೂನ್ಯತೆಗಳಿರಬಹುದು. ಆ ನಿಟ್ಟಿನಲ್ಲಿ ಅವ್ರಿಗೆ ಮಕ್ಕಳನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಎಷ್ಟೋ ಜನ ನಾವು ನೋಡಿದ್ದೀವಿ, ನಾಟ್ ದ ದೇ ವೆರಿ ಹ್ಯಾಪಿ ಅಬೌಟ್ ಇಟ್. ಎಲ್ಲ ಬೇರೆ ಮಕ್ಕಳು, ಬೇರೆ ಇದು ಏನದು ಕಪಲ್ಗೆಲ್ಲ ಮಕ್ಕಳಿರ್ಬೇಕಾದ್ರೆ ಇವ್ರಿಗೆ ಬೇಜಾರಾಗ್ತಾನೆ ಇರುತ್ತೆ ಅದು. ಆ್ಯಂಡ್ ದೇ ವಿಲ್ ಆಲ್ವೇಸ್ ಕ್ರೇವ್ ಟು ಹ್ಯಾವ್ ಚಿಲ್ಡ್ರನ್. ಹಾಗಿರುವಾಗ ಇವತ್ತು ವಿ ಡೋಂಟ್ ಹ್ಯಾವ್ ಟು ಶೈ ಅವೇ, ಅಥವಾ ನನಗೆ ತಂತ್ರಜ್ಞಾನನೇ ಇಲ್ಲ ಮತ್ತು ಎಟ್ಕೋ ರೀತಿಯಲ್ಲಿಲ್ಲ, ಅಥವಾ ಹತ್ತಿರದಲ್ಲಿಲ್ಲ. ನಾನೇನೋ ಅಮೇರಿಕಾಗೋ ಲಂಡನ್ಗೋ ಹೋಗ್ಬೇಕಂದ್ರೆ ಬೇರೆ ಥರ ಆಗ್ತಾಯಿತ್ತು. ನಮ್ಮನೆಯಲ್ಲೇ ಇದೆ, ನಮ್ಮ ಪಕ್ಕದ ಬೀದಿಗಳಲ್ಲೇ ಇದೆ ಇಷ್ಟೊಂದು IVF ಸೆಂಟರ್ಸ್ ಇದೆ. ಹಾಗಾಗಿ ಯು ಕ್ಯಾನ್ ಈಸಿಲಿ ಟ್ರಸ್ಟ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಡಾಕ್ಟರ್. ಒಂದು ನಂಬಿಕೆ, ಭರವಸೆಯಿಂದ ಹೋದರೆ ಖಂಡಿತವಾಗ್ಲೂ ಇಟ್ ವಿಲ್ ವರ್ಕ್ ಪಾಸಿಟಿವ್ ಫಾರ್ ಯು ಅಂತ ಹೇಳ್ಬೋದು. ಸರಿ ಮ್ಯಾಮ್, ಅಂದರೆ ಇದು ಟೆಕ್ನಿಕಲಿ ಅಂದರೆ ಜಸ್ಟ್ ಒಂದು ನಂಗೆ ತಲೆಗೆ ಬಂತಷ್ಟೇ, ಇದು ಲಾಸ್ಟ್ ಫೈನಲ್ ಸ್ಟೇಜಲ್ಲಿರುವಾಗ. ಸೊ ಅಫ್ಕೋರ್ಸ್ ಡೋನರ್ ವಿಲ್ ಬಿ ಲೈಕ್ ಇಟ್ ವಿಲ್ ಬಿ ಕೆಪ್ಟ್ ಸೀಕ್ರೆಟ್, ಅದರಲ್ಲಿ ಏನು ಇದಿಲ್ಲ. ಇಲ್ಲ, ಮುಂಚೆ ದಟ್ಸ್ ಆಲ್ಸೋ ಅನದರ್ ಥಿಂಗ್ಸ್ ವಿಚ್ ಐ ವಾಂಟ್ ಟು ಟೆಲ್ ಯು. ಮುಂಚೆ ಅನ್ಡಿಸ್ಕ್ಲೋಸ್ಡೇ ಇರಬೇಕು ಅಂತ ಇತ್ತು ಡೋನರ್. ಹೌದಾ? ಓಕೆ, ಆಯಿತಾ. ಈಗ ಏನು ಮಾಡಿದ್ದಾರೆ, ನಾನು ಬೇಕು, ನಂಗೆ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ದೇ ಕ್ಯಾನ್ ಆಲ್ಸೋ ಡಿಸ್ಕ್ಲೋಸ್ ದಿ ಐಡೆಂಟಿಟಿ ಆಫ್ ಅ ಡೋನರ್. ಈಗ ಹೌದಾ? ಅದೊಂದು ನಾನು ಅಪ್ರೂವಲ್ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ನನ್ನ ಐಡೆಂಟಿಟಿಯನ್ನು ಇಟ್ ಕ್ಯಾನ್ ಬಿ ಡಿಸ್ಕ್ಲೋಸ್ಡ್. ಇವಾಗ ಲಾಟ್ ಆಫ್ ಸುಮಾರು ಬದಲಾವಣೆ. ಹೌದು 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 ಹೌದು. ಬಟ್ ಐ ಹ್ಯಾವ್ ಆಪ್ಟೆಡ್ ಫಾರ್ ಅನ್ ಅನ್ಡಿಸ್ಕ್ಲೋಸ್ಡ್ ಡೋನರ್. ಎಸ್ ಮ್ಯಾಮ್,
ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೊ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಎಸ್ ಸೊ ಒಳ್ಳೇದಾಗಲಿ ನಿಮಗೆ. ಖುಷಿ ಆಯಿತು ನಿಮ್ಮೊಟ್ಟಿಗೆ ಮಾತಾಡಿದ್ದು. ಎಸ್ ಮ್ಯಾಮ್. ತಿಳಿಸಿ ತುಂಬ ಜನಕ್ಕೆ ಒಳ್ಳೇದಾಗತ್ತೆ ಅದು ಏನೋ. ಕರೆಕ್ಟ್. ಇಟ್ಸ್ ಅ ನೈಸ್ ಥಿಂಗ್. ಈ ವುಮನ್ ಈಸ್ ಬಿಕಮಿಂಗ್ ಅ ಮದರ್ ಅಂತ ಹೇಳಿದ್ರೆ ಹಂಗಂದ್ರೆ ಗಂಡಸಿನ ಅವಶ್ಯಕತೆನೇ ಇಲ್ಲ ಅನ್ನೋದಲ್ಲ ಅದು, ಅಥವಾ ಗಂಡೇ ಬೇಡ ನನ್ನ ಜೀವನದಲ್ಲಿ ಅನ್ನೋ ಅಂಥದ್ದಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಜನ ದಾಂಪತ್ಯ ಜೀವನದಲ್ಲಿದ್ದು ರಿಲೇಷನ್ಶಿಪ್ಪಲ್ಲಿ ಇದ್ರೂ ಸಹ ಅವ್ರಿಗೆ ಮಕ್ಕಳಾಗ್ತಾ ಇರಲ್ಲ. ಸೊ ಇಟ್ಸ್ ನಾಟ್ ಜಸ್ಟ್ ಬಟ್ ಬಿಕಾಸ್ ಈ ಪ್ರಕ್ರಿಯೆ ಆಗೋದು ಹೆಣ್ಣಿನ ಮೂಲಕ ಆಗಿರೋದ್ರಿಂದ, ಬಟ್ ಇಟ್ ಇಸ್ ನಥಿಂಗ್ ಡೂ ವಿತ್ ಅಂದರೆ ಅವಳಿಗೋಸ್ಕರ ಮಾಡಿರೋ ಅಂಥದ್ದು ಏನೋ ಒಂದು ಟೆಕ್ನಾಲಜಿ ಅಂದರೆ ಅವಾಗ ನಾವು ಮಾತಾಡ್ಬೋದಾಗಿತ್ತು. ಪುರುಷರಿಗೆ ಏನೂ ಇಲ್ಲ ಹಾಗಾದರೆ ಅದಕ್ಕೆ ವಿರೋಧವಾದಂಥ ಏನೋ ಒಂದು ವ್ಯವಸ್ಥೆ ಬಂದಿದೆ ಅಂತ. ಇಟ್ ಈಸ್ ನಥಿಂಗ್. ಏನು ಸರ್ಕಾರ ಮಾಡಿದ್ದಲ್ಲ, ವಿಜ್ಞಾನ ಮಾಡಿದ್ದಲ್ಲ, ಏನು ಮಾಡಿದ್ದಲ್ಲ. ಇದು ಇರೋದನ್ನು ಅದನ್ನು ಹೇಗೆ ಇನ್ನೊಂದು ಪ್ರಾಸೆಸ್ ಮಾಡಿ ಅದಕ್ಕೆ ನಾವು ಹೇಗೆ ಇನ್ನೊಂಚೂರು ಒತ್ತು ಕೊಟ್ಟು ಅವಳಿಗೆ ಏನು ಬೇಕೋ ಅದರಿಂದ ಅವಳ ಆಸೆ ಏನಿದೆ, ಆಕಾಂಕ್ಷೆ ಏನಿದೆ, ಅದನ್ನು ಹೇಗೆ ಪೂರ್ತಿ ರೀತಿಯಲ್ಲಿ ಫಲಕಾರಿಯಾಗಿ ಮಾಡಬಹುದು ಅನ್ನೋದಕ್ಕೆ ಈ ಎಲ್ಲ ವ್ಯವಸ್ಥೆಗಳಿದೆ ಅಂತ ಹೇಳ್ತಿರೋದಷ್ಟೇ ವಿನಃ ಬಿಟ್ಟರೆ ಇಟ್ ಡಸಂಟ್ ಮೀನ್ ದಟ್ ಅ ವುಮನ್ ಡಸ್ ನಾಟ್ ನೀಡ್ ಅ ಮ್ಯಾನ್ ಆರ್ ಹಿ ಶುಡ್ ನಾಟ್ ಬಿ ಇನ್ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋವಂಥದ್ದು. ಆ ರೀತಿ ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ವಿ ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್. ಎಷ್ಟೇ ಕ್ವಾಲಿಟಿ ಹೆಣ್ಣಿಗಿದೆಯೋ, ಎಷ್ಟು ಕ್ವಾಲಿಟಿ ಹೆಣ್ಣಿಗಿದೆಯೋ ಅಷ್ಟು ಕ್ವಾಲಿಟಿ ಗಂಡಲ್ಲೂ ಇದೆ. ಸೊ ಹಾಗಾಗಿ ಆ ಥರದ ವಿ ಡೋಂಟ್ ಹ್ಯಾವ್ ಟು ಥಿಂಕ್ ಆನ್ ದೋಸ್ ಲೈನ್ಸ್ ಅಂತ ಅನಿಸುತ್ತೆ. ಮೇನ್ಲಿ ದಾಂಪತ್ಯ ಜೀವನದಲ್ಲಿರೋರಿಗೆ. ಆ್ಯಂಡ್ ನಾನು ಹೇಳೋದು ನನ್ನ ಕೇಸಲ್ಲಿ ಐ ಟೆಲ್ ಯು ಇಟ್ ವಾಸ್ ಮಚ್ ಈಸಿಯರ್. ಸಿಂಗಲ್ ವುಮನ್, ಐ ಆಮ್ ಗೋಯಿಂಗ್ ಟು ಬಿ ಅ ಸಿಂಗಲ್ ಪೇರೆಂಟ್, ಐ ಆಮ್ ಗೋಯಿಂಗ್ ಟು ಫೇಸ್ ಸಮ್ ಫ್ಯೂ ಪ್ರಾಬ್ಲಮ್ಸ್, ಯಸ್ ಫಾರ್ ಶ್ಯೂರ್, ಆಯಿತಾ. ಆದರೆ ನಾನು ಅಲ್ಲಿ ನೋಡಿದ್ದು ವಾತಾವರಣ ಏನಂದರೆ IVF ಸೆಂಟ್ರಲ್ಲಿ ನೋಡಿದಾಗ ಎಲ್ಲ ಮದುವೆ ಆಗಿರೋರೇ ಬರ್ತಾರಲ್ವ, ಅಳ್ತಾ ಇರ್ತಾರೆ ಪಾಪ. ಗೊತ್ತಾ ಎಷ್ಟು ಅಳ್ತಾರಂದರೆ ಅವರು ಮನೇಲಿ ಹೇಳೋಕ್ಕಾಗಲ್ಲ, ಅತ್ತೆ ಮಾವಂಗೆ ಹೇಳಿರಲ್ಲ, ಅಂದರೆ ಅದನ್ನೆಲ್ಲ ಮುಚ್ಚಿಟ್ಟು ಇವರು ಬಂದಿರ್ತಾರೆ. ಆಮೇಲೆ ಒಂದೊಂದ್ಸತಿ ಗಂಡ ಅವ್ರು ಒಪ್ಕೊಂಡಿದ್ರು ಸಹ ಎಷ್ಟರ ಮಟ್ಟಿಗೆ ಒಪ್ಕೊಂಡಿದ್ದಾರೆ. ನಾಟ್ ದಟ್ ಎವ್ರಿಬಡಿ ಇಸ್ ಸಪೋರ್ಟಿವ್. ಎಷ್ಟೋ ಜನ ಅವರು ಹೆಂಗೆಳಿಯವ್ರ ಜೊತೆ ಬರ್ತಾಯಿದ್ರು, ತುಂಬ ಅಳ್ತಾ ಇದ್ರು. ಇದನ್ನೆಲ್ಲ ಹೇಳ್ಕೊಂಡು ನಾನು ಅಲ್ಲೇ ನೋಡಿದ್ದು ಈ ಥರ ಇಷ್ಟೊಂದು ಕಷ್ಟಪಡ್ತಾರೋ ಅಂತ ಏನೋ. ಸೊ ದೇ ಗೋ ಥ್ರೂ ಅ ಲಾಟ್ ಬಿಕಾಸ್ ಇಟ್ಸ್ ಅ ಟಬು. ಮದುವೆ ಆಗಿರೋ ಹೆಣ್ಮಕ್ಳಿಗೆ ಮಕ್ಕಳೇ ಆಗಿಲ್ಲ ಅಂತ ಹೇಳಿದ್ರೆ ಅದು ಇನ್ನೂ ತುಂಬ ಕಷ್ಟ ಇದೆ. ನನ್ನನ್ನು ಯಾರು ಕೇಳ್ತಾ ಇರಲಿಲ್ಲ, ನಾಳೆ ಮಕ್ಕಳಾಗಿಲ್ಲ ಯಾರು ಕೇಳ್ತಾ ಇರಲಿಲ್ಲ. ಆ್ಯಂಡ್ ನಾಟ್ ದಟ್ ಐ ಆಮ್ ಆನ್ಸರಬಲ್ ಆಲ್ಸೋ. ಆದರೆ ಒಬ್ಬ ಒಂದು ಹೆಣ್ಣು ಅವಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಅವಳು ಸಂಸಾರ ನಡೆಸಬೇಕು ಅಂದಾಗ ಅವಳಿಗೆ ಈ ರೀತಿಯ ಪ್ರಕ್ರಿಯೆಯಲ್ಲಿ ಅವಳು ಭಾಗವಹಿಸ್ಲಿಕ್ಕಾಗಲಿ ಅಥವಾ ಅವಳು ಅನುಭವಿಸ್ಲಿಕ್ಕೆ ಅವಳಿಗೊಂದು ತಾಯ್ತನ ಸಿಗದೆ ಇರುವಾಗ ಅವಳಿಗೆ ಇಡೀ ಸಮಾಜ ಬಿಡಿ ಅಂದರೆ ಅದು ದೂರದ ಮಾತು, ಮನೆಯ ವಾತಾವರಣದಲ್ಲಿ ಅವರ ಇನ್ಲಾಸ್ ನೋಡುವಂಥದ್ದಾಗಲಿ, ರಿಲೇಟಿವ್ಸ್ ನೋಡುವಂಥದ್ದಾಗಲಿ ಎಷ್ಟೋ ಜನ ನಂಗೆ ಗೊತ್ತಿದೆ ಮದುವೆಗೆಲ್ಲ ಕರೆಯೋದೇ ಇಲ್ಲ ಗೊತ್ತಾ. ತುಂಬ ಅಂದರೆ ಅವ್ರು ದೇ ಗೋ ಥ್ರೂ ಅ ಲಾಟ್. ನಾನು ಬರೀ ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಅದು ಕಣ್ಣಲ್ಲೇ ನೀರು ಬರೋ. ನಾನು ತುಂಬ ಜನ ನೋಡಿದ್ದೀನಿ. ದಟ್ ಈಸ್ ವೆನ್ ಐ ಅಂಡರ್ಸ್ಟೂ ಮೈ ಗಾಡ್ ಅವ್ರದ್ದು ಐ ಕುಡ್ ಓವರ್ ಹಿಯರ್ ದ ಕನ್ವರ್ಸೇಷನ್. ಹೇಳಿ ಬಂದಿಲ್ಲ ನಾವು ಎಲ್ಲ ಸುಳ್ಳು ಹೇಳಿ ಬರ್ತಾ ಇದ್ದೀವಿ ಅಂತ ಎಲ್ಲ ಅವರಿಗೆ ತುಂಬ ಪ್ರೆಷರ್ ಇದೆ. ಯಾಕಂದರೆ ಅಕಸ್ಮಾತ್ ಅದು ಪಾಸಿಟಿವ್ ಆಗಲೇ ಇಲ್ಲ ಅಂದರೆ ಫಾರ್ ಹೌ ಲಾಂಗ್ ದೇ ಕ್ಯಾನ್ ಕೀಪ್ ಗೋಯಿಂಗ್. ಮನೇಲೆಲ್ಲ ಒಂಥರ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಈ ಥರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಇರುತ್ತೋ ಇಲ್ವೋ ಬೇರೆ ಏನೋ. ಸೊ ದೇ ಗೋ ಥ್ರೂ ಲಾಡ್ ಆಫ್ ಪ್ರೆಷರ್, ಐ ಆಮ್ ಟೆಲಿಂಗ್ ಯು. ಆ್ಯಂಡ್ ನಾಟ್ ಜಸ್ಟ್ ಅ ವುಮನ್, ಅಲಾಂಗ್ ವಿತ್ ಮೆನ್ ಆಲ್ಸೋ. ಹಸ್ಬೆಂಡ್ ಆಲ್ಸೋ ಗೋಸ್ ಥ್ರೂ ದ್ಯಾಟ್. ಏನಂದರೆ ನಮಗೆ ಈ ಸಂಬಂಧಿಕರು ಅಥವಾ ಮದುವೆ ವಾತಾವರಣ ಅಥವಾ ಏನೋ ಇದೆಲ್ಲ ಅಂದಾಗ ಹೆಣ್ಣನ್ನು ನಾವು ಜಾಸ್ತಿ ನೋಡೋದು. ಅವಳಿಗಾಗಲಿಲ್ವಾ ಅಂತ ಹೇಳ್ತೀವಿ ನಾವು. ಯಾರು ಗಂಡಸಿಗೆ ಅವನಿಗೆ ಮಕ್ಕಳಾಗಿಲ್ವಾ ಅಂತ ಹೇಳಲ್ಲ ನಾವು ಯಾವತ್ತೂ. ಸೊ ಹಾಗಾಗಿ ಶಿ ಬಿಕಮ್ಸ್ ಪೈವೋಟಲ್ ಇದು ಅಲ್ಲಿ ಒಂದು ಕ್ಯಾರೆಕ್ಟರ್ ಆಗಿಬಿಡ್ತಾಳೆ. ಆ್ಯಂಡ್ ಐ ಅಂಡರ್ಸ್ಟುಡ್. ನಂದು ಇಟ್ ವಾಸ್ ನಂದು ಡಿಸಿಷನ್ ಇತ್ತು. ಸಿ ಐ ಡೋಂಟ್ ಹ್ಯಾವ್ ಟು ಇನ್ವಾಲ್ವ್ ಎನಿಬಡಿ ಎಲ್ಸ್. ನನ್ನ ಹಸ್ಬೆಂಡೋ ನನ್ನ ಅತ್ತೆನೋ ಮಾವನೋ ಐ ಡೋಂಟ್ ಹ್ಯಾವ್ ಟು. ಸೊ ಕಂಟಂಪ್ಲೇಷನ್ ಇದೆ, ಸಾಕಷ್ಟು ವರ್ಷಗಳಿಂದ ಯೋಚನೆ ಮಾಡಿದ್ದೀನಿ. ಆದರೆ ನಿರ್ಧಾರ ತಗೊಳ್ಳೋಕ್ಕೆ ನಾನು ಒಬ್ಳು ಮಾತ್ರ. ದಟ್ ವಾಸ್ ಅನ್ ಅಡ್ವಾಂಟೇಜ್ ನನಗೆ ಹೇಳಬೇಕಂತ ಹೇಳಿದ್ರೆ. ಬಟ್ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಇಟ್ ಇಸ್ ನಾಟ್ ಸೋ ಈಸಿ. ಅವಳು ಬರೀ ಒಬ್ಬರ ಸಲಹೆ ಅಥವಾ ಒಬ್ಬರ ಸಂಪರ್ಕದಲ್ಲಿದ್ದು ಒಬ್ಬರ ಪರ್ಮಿಷನ್ ತೊಗೊಳಕ್ಕಾಗಲ್ಲ. ಅವಳು ಎಲ್ಲರನ್ನೂ ನೋಡಿಕೊಂಡು ಅದು ಎಷ್ಟು ಮಟ್ಟಿಗೆ ಗೊತ್ತಾಗಬೇಕು, ಎಷ್ಟು ಗೊತ್ತಾಗಬಾರ್ದು. ಸಿ ಟುಡೇ ಐ ಕ್ಯಾನ್ ಕಮ್ ಔಟ್ ಆ್ಯಂಡ್ ಟಾಕ್ ಅಬೌಟ್ ಇಟ್, ಬಟ್ ದೇ ಕಾಂಟ್. ಆಗಲ್ಲ. ಸೊ ದೇ ಅಂಡರ್ಗೋ ಲಾಟ್ ಆಫ್ pressure, much more higher pressure than what I have gone through probably. And I have a greater, of course, respect. It is not easy to
ಫ್ಯಾಮಿಲಿ ಮತ್ತು 10 ಜನನ ಸಂಭಾಳಿಸ್ಕೊಳ್ಳೋದಕ್ಕೆ ಸುಲಭ ಅಲ್ಲ ಅದು. ಯಾಕಂದ್ರೆ ನನ್ನ ಭಾವನೆ ಜೊತೆಗೆ ನಾನು ಎಲ್ಲರ ಭಾವನೆಯನ್ನು ಕೂಡಿಸ್ಕೊಂಡು ಅದಕ್ಕೆ ಸಮನಾಗಿ ನಾನು ನಡ್ಕೊಂಡು ಹೋಗಬೇಕಾಗಿದೆ ಹೆಣ್ಣು. ಇಟ್ ಇಸ್ ನಾಟ್ ಈಸಿ ಟಾಸ್ಕ್. ಕರೆಕ್ಟ್. ಸೊ ಇದೆಲ್ಲ ನಾರ್ಮಲೈಸ್ ಆಗುವಂತಹ ದಿನಗಳನ್ನು ಕೂಡ ನಾವು ನೋಡ್ತೀವಿ ಮುಂದಿನ ದಿನಗಳಲ್ಲಿ. ಇದೇನು ತುಂಬ ಈಗ ಟಬು ಇರ್ಬೋದು ಅಥವಾ ಆ ಥರದ್ದೆಲ್ಲ, ಬಟ್ ನಾರ್ಮಲ್ ಪೀಪಲ್ ಕೂಡ ಇದನ್ನು ನಾರ್ಮಲ್ ಥರ ಅಕ್ಸೆಪ್ಟ್ ಮಾಡ್ಕೊಳ್ಳೋಂತಹ ದಿನಗಳು ಕೆಲವೊಂದು ಕಡೆ ಬಂದಿರಬಹುದು ಆಲ್ರೆಡಿ, ಇನ್ನು ಬರ್ತಾ ಹೋಗುತ್ತೆ. ಅದಕ್ಕೆ ನೀವು ನಾಂದಿ ಆಗಿದ್ದೀರಿ ಆ್ಯಕ್ಚುಲಿ ಇಷ್ಟು ಓಪನ್ ಆಗಿ ಬಂದು ಮಾತಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಳ್ಳೆಯದಾಗಲಿ. ನಾನು ಆರೋಗ್ಯ ಚೆನ್ನಾಗಿ ನೋಡ್ತೀನಿ. ಥ್ಯಾಂಕ್ ಯು ಖಂಡಿತವಾಗ್ಲೂ. ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸಿಂಗ್ಸ್. ಸೊ ಸ್ನೇಹಿತರೆ, ಇದಾಗಿತ್ತು ಭಾವನಾ ರಾಮಣ್ಣ ಅವರ ಮಾತುಗಳು. ಮತ್ತೆ ಹೊಸ ಅತಿಥಿ ಜೊತೆಗೆ ನಿಮ್ಮ ಎದುರಾಗ್ತಾ ಇರ್ತೀನಿ. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.